ಎಲ್ಲರಿಗೂ ನಮಸ್ಕಾರ. ಪವರ್ ಬಿ ಐ ಕನ್ನಡದಲ್ಲಿ ನಾವು ಕಲಿತಾ ಇದ್ದೀವಿ. ಇವತ್ತು 5ನೇ ದಿನ. ನಮ್ಮ ಪವರ್ ಕ್ವೆರೀಸ್ ಏನ್ ಕಲಿತಾ ಇದ್ವಿ, ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಇನ್ನು ಕೆಲವೊಂದು ಟಾಪಿಕ್ಸ್ ಬಾಕಿ ಇದೆ. ಸೊ ಅದನ್ನ ಇವತ್ತು ಕಲ್ತ್ಕೊಳ್ಳೋಣ. ಅಂದ್ರೆ ಕೆಲವು ಟಾಪಿಕ್ಸ್ ತುಂಬಾ ಸುಲಭವಾದಂಥ ಟಾಪಿಕ್ಸ್, ಬಟ್ ಇಲ್ಲಿ ಸ್ವಲ್ಪ ಕಲಿಯುವಂಥದ್ದಿದೆ. ಸೊ ಮೋಸ್ಟ್ ಪ್ರಾಬ್ಲಿ ಇವತ್ತು ಬೇಗ ಮುಗಿಸ್ಬೋದು. ರೈಟ್, ಇವಾಗ ಈ ಪವರ್ ಬಿ ಐ ಏನಿದೆ ಇದು ಓಪನ್ ಮಾಡ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ಪವರ್ ಕ್ವೆರಿ ಎಡಿಟರ್ ಹೋಗ್ತೀನಿ. ಓಕೆ, ರೈಟ್. ಇಲ್ಲಿ ಇವಾಗ ನಾವು ತುಂಬಾ ಟಾಪಿಕ್ಸ್ ಅನ್ನ ಕಲ್ತ್ಕೊಂಡಿದ್ವಿ. ಒಂದ್ಸತಿ ರೀಕ್ಯಾಪ್ ಮಾಡೋಣ. ಪವರ್ ಕ್ವೆರೀಸ್ ಅಲ್ಲಿ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ಬಿಟ್ಟು ನಾವು ಡೇಟಾನ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಅಂತ ನಾವು ತಿಳ್ಕೊಂಡ್ವಿ. ಇದಕ್ಕೆ ನಾವು ETL ಟೂಲ್ ಅಂತ ಕರಿತೀವಿ. ಅದು ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಲೋಡ್ ಅಂತ. ಸೊ ಇದರಲ್ಲಿ ನಾವು ಏನೆಲ್ಲ ಕಲ್ತ್ವಿ ಅಂದ್ರೆ ಡೇಟಾನ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂತ, ಟೆಕ್ಸ್ಟ್ ಕಾಲಮ್ಸ್, ನಂಬರ್ ಕಾಲಮ್ಸ್ ಮತ್ತೆ ಡೇಟ್ ಕಾಲಮ್ಸ್ ಅನ್ನ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂತ ನಮ್ಮ ಈ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ನೋಡಿದ್ವಿ. ಅಂದ್ರೆ ಟ್ರಾನ್ಸ್ಫಾರ್ಮ್ ಅಥವಾ ಆಡ್ ಕಾಲಮ್ ಅಲ್ಲಿ ಫ್ರಮ್ ಟೆಕ್ಸ್ಟ್, ಫ್ರಮ್ ನಂಬರ್ ಮತ್ತೆ ಫ್ರಮ್ ಡೇಟ್ ಅಂಡ್ ಟೈಮ್, ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಇಲ್ಲಿ ಹೋಗ್ಬಿಟ್ಟು ನಾವು ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡೋದನ್ನ ಕಲ್ತ್ಕೊಂಡ್ವಿ. ಅದಾದ್ಮೇಲೆ ನಮಗೆ ಬರ್ತಕ್ಕಂಥ ನಾವು ಇಂಪೋರ್ಟ್ ಮಾಡಿರ್ತಕ್ಕಂಥ ಟೇಬಲ್ಸ್ ಅನ್ನ ಯಾವ ರೀತಿ ನಾವು ರೀಸ್ಟ್ರಕ್ಚರ್ ಮಾಡ್ಬೋದು. ರೋಸ್ ಇರ್ಬೋದು, ಕಾಲಮ್ಸ್ ಇರ್ಬೋದು, ಮತ್ತೆ ಫಸ್ಟ್ ರೋ ಇರೋದನ್ನ ಹೆಡರ್ ಹೆಂಗ್ ಮಾಡ್ಬೋದು, ಡೇಟಾ ಹೆಂಗ್ ಸ್ಪ್ಲಿಟ್ ಮಾಡೋದು, ಹೆಂಗ್ ಗ್ರೂಪ್ ಮಾಡೋದು, ಮತ್ತೆ ಪೈವಟ್, ಅನ್ಪೈವಟ್ ಮತ್ತೆ ಟ್ರಾನ್ಸ್ಪೋಸ್ ಅನ್ನ ಯಾವ ರೀತಿ ಮಾಡುವಂಥದ್ದು, ಮತ್ತೆ ಹೆಡರ್ಸ್ ಇರೋದನ್ನ ಫಸ್ಟ್ ರೋಗೆ ಹೆಂಗ್ ತರೋದು, ಮತ್ತೆ ಕಾಲಮ್ಸ್ ಫ್ರಮ್ ಎಕ್ಸಾಂಪಲ್ಸ್ ಅಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಕಾಲಮ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಇಲ್ಲಿವರೆಗೂ ನಾವು ನೋಡಿದ್ವಿ. ಸೊ ಇವತ್ತು ಬಂದು ಇದೆಲ್ಲ ಟಾಪಿಕ್ಸ್, ಇದು ತುಂಬಾ ಈಸಿ ಟಾಪಿಕ್ಸ್, ಬಟ್ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಇದನ್ನ ಮುಗಿಸ್ಕೊಳ್ಳೋಣ. ಅದಾದ್ಮೇಲೆ ನಾವು ಈ ಡೇಟಾ ಮ್ಯಾನೇಜ್ಮೆಂಟ್ ಅಂದ್ರೆ ಅಪೆಂಡ್ ಮತ್ತೆ ಮರ್ಜ್ ಹೋಗೋಣ. ರೈಟ್. ಸೊ ಇವಾಗ ಇಲ್ಲಿ ನಾನೊಂದು ಟೇಬಲ್ ಅನ್ನ ಇಂಪೋರ್ಟ್ ಮಾಡ್ಕೋತೀನಿ. ನ್ಯೂ ಸೋರ್ಸ್, ಪವರ್ ಕ್ವೆರಿ ಎಡಿಟರ್. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ಓಕೆ, ಫಿಲ್ ಅಪ್ ಅಂಡ್ ಡೌನ್ ಇದೆಲ್ಲ ಇದನ್ನೇ ತಗೊಂಡ್ರೆ ಇದರಲ್ಲಿ ಡೇಟಾ ಇದೆಲ್ಲ ಗೊತ್ತಿಲ್ಲ, ಜಸ್ಟ್ ತಗೋತೀನಿ ನೋಡೋಣ. ಫಿಲ್ ಅಪ್ ಅಂಡ್ ಡೌನ್, ಜಸ್ಟ್ ಡೇಟಾ ತಗೊಂಡಿದ್ದೀನಿ. ಇದರಲ್ಲಿ ಆ ಪರ್ಟಿಕ್ಯುಲರ್ ಕಾಲಮ್ ಇದ್ರೆ ಕಂಡೀಷನಲ್ ಕಾಲಮ್ ಎಕ್ಸಾಂಪಲ್ಸ್ ತಗೋಣ, ಇಲ್ಲಾಂದ್ರೆ ಈ ಟಾಪಿಕ್ ಮುಗಿಸಿ ಆಮೇಲೆ ಕಂಡೀಷನಲ್ ಕಾಲಮ್ ಹೋಗೋಣ. ಓಕೆ, ರೈಟ್. ಸೊ ಇಲ್ಲಿ ಸೇಲ್ಸ್ ಕಾಲಮ್ ಇದೆ. ನಾನು ಒಂದು ಕೆಲಸ ಮಾಡ್ತೀನಿ. ನನಗೆ ಇಲ್ಲಿ 64 ರೋಸ್ ಇದೆ. ಇಲ್ಲಿ ಒಂದು ಸೇಲ್ಸ್ ಕಾಲಮ್ ಇದೆ. ನನಗೆ ಇಲ್ಲೊಂದು ಕಾಲಮ್ ಬರಬೇಕು, ಸ್ಟೇಟಸ್ ಅಂತ. ಏನ್ ಸ್ಟೇಟಸ್ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಕೆಲವೊಂದು ಸೇಲ್ಸ್ ವ್ಯಾಲ್ಯೂಸ್ ಇಲ್ಲಿ ಇದೆಯಲ್ಲ, ಇದನ್ನ ನನಗೆ ಕ್ಯಾಟಗರೈಸ್ ಮಾಡಬೇಕು. ಯಾವ ರೀತಿ ಕ್ಯಾಟಗರೈಸ್ ಮಾಡ್ತೀನಿ ಅಂದ್ರೆ, ಅಕಸ್ಮಾತ್ ಆಗಿ ಏನಾದ್ರು ಸೇಲ್ಸ್ ವ್ಯಾಲ್ಯೂ 5,000ಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ನಮ್ಗೆ ಅದು ಹೈ ಅಂತ ಬರಬೇಕು. ಅಕಸ್ಮಾತ್ ಆಗಿ ಏನಾದ್ರು 2,000ಕ್ಕಿಂತ ಜಾಸ್ತಿ ಇತ್ತು, 5,000ಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ ಮೀಡಿಯಂ ಅಂತ ಬರಬೇಕು, ಇಲ್ಲ ಅಂದ್ರೆ ಅದು ಲೋ ಅಂತ ಬರಬೇಕು. ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಡ್ ಕಾಲಮ್ ಅಲ್ಲಿ ಒಂದು ಕಂಡೀಷನಲ್ ಕಾಲಮ್ ಅಂತಿದೆ. ಈ ಕಂಡೀಷನಲ್ ಕಾಲಮ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಬಟ್ ಅದು ಕಂಡೀಷನ್ ಮೇಲೆ ಅದು ಕ್ರಿಯೇಟ್ ಮಾಡುತ್ತೆ. ಈಗ ನಾನು ಇಲ್ಲಿ ಕಂಡೀಷನ್ ಕಾಲಮ್ ಅಂತ ಕ್ಲಿಕ್ ಮಾಡಿದಾಗ ನಂಗೆ ಈ ತರ ಒಂದು ವಿಂಡೋ ಬರುತ್ತೆ. ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಆಪ್ಷನ್. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಗೆಟ್ ಸ್ಟೇಟಸ್ ಅಂತ ಒಂದು ಕಾಲಮ್ ಕೊಟ್ಬಿಡ್ತೀನಿ. ಇಲ್ಲಿ ನಮ್ಗೆ ನಾವು ಎಕ್ಸೆಲ್ ಅಲ್ಲಿ ಹೆಂಗ್ ಇಫ್ ಕಂಡೀಷನ್ ಬರೀತೀವಲ್ಲ ಆ ರೀತಿ ನಾನು ಎಲ್ಲಿ ಬರೀಬಹುದು, ಇಲ್ಲಿ ಕಾಲಮ್ ನೇಮ್ ಅಂತಿದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಆಪರೇಟರ್ ನಾನು ಸೆಲೆಕ್ಟ್ ಮಾಡಬೇಕು. ಇದು ಬಂದು ನಮ್ಗೆ ರೇಂಜ್ ಆಗಿರೋದ್ರಿಂದ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಅಂತ ಕೊಡ್ತೀನಿ. ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟು, 5,000 ಅಂತ ಕೊಡ್ತೀನಿ. ಸಪೋಸ್ ಸೇಲ್ಸ್ ವ್ಯಾಲ್ಯೂ 5,000ಕ್ಕಿಂತ ಹೆಚ್ಚು ಅಥವಾ 5,000 ಆಗಿದ್ರೆ ನನಗೆ ಔಟ್ಪುಟ್ ಬಂದು ಹೈ ಅಂತ ಬರಬೇಕು.
ಮತ್ತೆ ನಾನು ಏನು ಮಾಡ್ತೀನಿ, ನನಗೆ ಇನ್ನೂ ಒಂದು ಕಂಡೀಷನ್ ಬೇಕು, ಆ್ಯಡ್ ಕ್ಲಾಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಸೇಲ್ಸ್ ಕಾಲಮ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸೇಮ್ ಅದೇ ಸೆಲೆಕ್ಷನ್, ಇಲ್ಲಿ ಹೋಗ್ಬಿಟ್ಟು 2000 ಅಂತ ಕೊಡ್ತೀನಿ. ಸೊ ನಾನು 2000 ಅಂತ ಕೊಟ್ಟಾಗ ಏನಾಗುತ್ತೆ, 2000 ಇಂದ 5000 ಏನಿರಬೇಕು, ಮೀಡಿಯಂ ಅಂತ ಇರಬೇಕು. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಕೊಡೋಕೆ ಹೋಗ್ಬೇಡಿ, ಅಕಸ್ಮಾತ್ ಇನ್ನೊಂದು ಕಂಡೀಷನ್ ಇದ್ರೆ ಇದನ್ನ ಇನ್ನೊಂದು ಕ್ಲಾಸ್ ಅಂತ ಕೊಡಬೇಕು. ಬಟ್ ಇಲ್ಲಿ ಅಕಸ್ಮಾತ್ ಏನಾದರೂ ವ್ಯಾಲ್ಯೂಸ್ 2000ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಇಲ್ಲಿ ಎಲ್ಸ್ ಇದೆ, ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಲೋ ಅಂತ ಕೊಡ್ತೀನಿ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ, ನನಗೆ ಇಲ್ಲೊಂದು ಹೊಸ ಕಾಲಮ್ ಒಂದು ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಈ ಕಾಲಮ್ ಏನಪ್ಪಾ ಮಾಡುತ್ತೆ ಅಂದ್ರೆ, ಈ ಒಂದು ಸೇಲ್ಸ್ ಕಾಲಮ್ ಇಂದ ಅದ್ರ ಮೇಲೆ ನಾನು ಅಪ್ಲೈ ಮಾಡುವಂತ ಕಂಡೀಷನ್ ಮೇಲೆ ನನಗೆ ಇಲ್ಲಿ ಹೊಸ ಕಾಲಮ್ ಒಂದು ಬರುತ್ತೆ. ಚೆಕ್ ಮಾಡಬೇಕು, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹೈ ಅಂತ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ 5000 ಅದಕ್ಕಿಂತ ಹೆಚ್ಚು ಇರುವಂತ ವ್ಯಾಲ್ಯೂಸ್ ಮಾತ್ರ ಬರ್ಬೇಕು. ನೋಡಿ 6000 ಇಂದ 18000 ಡೇಟಾ ಇದೆ. ಓಕೆ ರೈಟ್. ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ಮೀಡಿಯಂ ಚೆಕ್ ಮಾಡ್ತೀನಿ. ಮೀಡಿಯಂ ಬಂದು 2000 ಇಂದ 5000 ಅಷ್ಟೇ ಇರಬೇಕು. ಇವಾಗ ನೋಡಿ 2000 ಇಂದ 5000. ನೆಕ್ಸ್ಟ್ ಬಂದು ಲೋ, ನೋಡಿ 2000ಕ್ಕಿಂತ ಹೆಚ್ಚಿಗೆ ಯಾವ್ದೆಲ್ಲ ವ್ಯಾಲ್ಯೂಸ್ ಇದೆ ಅದೆಲ್ಲ ಲೋ ಅಲ್ಲಿ ಬಂದಿರುತ್ತೆ. ಸಪೋಸ್ ನನಗೆ ಇನ್ನೊಂದು ಆವ್ರೇಜ್ ಅಂತ ಒಂದು ಕೊಡಬೇಕು, ಅಂದ್ರೆ 500ಕ್ಕಿಂತ ಹೆಚ್ಚಿಗೆ ಇರುವಂತ ವ್ಯಾಲ್ಯೂಸ್ ಎಲ್ಲ ಆವ್ರೇಜ್ ಅಂತ ಇರಬೇಕು. ನಾವು ಏನ್ ಮಾಡ್ತೀನಿ, ಮತ್ತೆ ಇದು ಹೋಗಿ ಡಿಲೀಟ್ ಮಾಡಿ, ನೀವು ಈ ಒಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಫಿಲ್ಟರ್ಡ್ ರೋಸ್ ಈಗಷ್ಟೇ ನನಗೆ ಕ್ರಿಯೇಟ್ ಆಗಿತ್ತಲ್ವ ನೋಡಿ, ಇದು ಕಂಡೀಷನಲ್ ಕಾಲಮ್. ಇಲ್ಲಿ ಏನ್ ಮಾಡ್ತೀನಿ, ಫಿಲ್ಟರ್ ಅಂದ್ರೆ ನಾನು ಇವಾಗ ಮಾಡಿರೋಂಥದ್ದು, ಇಲ್ಲಿ ಆಡ್ ಕಂಡೀಷನಲ್ ಕಾಲಮ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ನೋಡಿ ಇಲ್ಲಿ ಆ ಕಂಡೀಷನ್ ಇಲ್ಲಿ ಓಪನ್ ಆಗುತ್ತೆ. ಅಂದ್ರೆ ನನಗೆ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ್ರೆ ಮತ್ತೆ ಬರುತ್ತೆ. ಆಡ್ ಕ್ಲಾಸ್ ಅಂತ ಕೊಟ್ಬಿಟ್ಟು ಸೇಲ್ಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇಲ್ಲಿ 500 ಅಂತ ಕೊಡ್ತೀನಿ. ಇಲ್ಲಿ ಇವಾಗ ಆವರೇಜ್ ಅಂತ ಕೊಟ್ರೆ ನೋಡಿ ಆಯ್ತಾ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಅಂತ ಕೊಡ್ತೀನಿ. ನೋಡಿ ಆವರೇಜ್ ನೋಡಿ. ಓಕೆ, ಅಂದ್ರೆ ನಾನು ಚೆಕ್ ಮಾಡ್ತೇನೆ ಫಿಲ್ಟರ್ ಮಾಡಿ, ಆವರೇಜ್ ವ್ಯಾಲ್ಯೂಸ್ ಎಷ್ಟಿದೆ, 500ಕ್ಕಿಂತ ಹೆಚ್ಚು, 2000ಕ್ಕಿಂತ ಕಮ್ಮಿ. ಇದನ್ನು ಫಿಲ್ಟರ್ಸ್ ಬೇಡ ಅಂತ ತೆಗೆದ್ಬಿಡ್ತೀನಿ ಅಷ್ಟೇ. ರೈಟ್, ಈ ರೀತಿ ನಾವು ಒಂದು ಕಂಡೀಷನಲ್ ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ನಾನು ಮೊದಲೇ ಹೇಳಿದೆ, ಇವಾಗ ನಾವೇನ್ ಮಾಡ್ತಾ ಇದೀವಿ ಇದೆಲ್ಲ ಟಾಪಿಕ್ಸ್ ಬಂದು ತುಂಬಾ ಈಸಿ ಇರುತ್ತೆ. ರೈಟ್. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಫಿಲ್ ಅಪ್ ಅಂಡ್ ಡೌನ್. ಫಿಲ್ ಅಪ್ ಅಂಡ್ ಡೌನ್ ಏನ್ ಮಾಡುತ್ತೆ, ಸಪೋಸ್ ಕೆಲವು ಟೈಮ್ ಏನಾಗ್ತದೆ, ನಾವು ಪೈವಟ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ತರ ಒಂದು ಕಾಲಮ್ಸ್ ಕ್ರಿಯೇಟ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ರೀಜನ್, ಕ್ಯಾಟಗರಿ, ಸಬ್ ಕ್ಯಾಟಗರಿ, ಮತ್ತೆ ಈ ರೀತಿ ನಾನು ಎಲ್ಲಾ ಕಾಲಮ್ಸ್ ಅನ್ನು ತಗೊಂಡಿರ್ತೀನಿ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಈ ರೀಜನ್ ಇದೆಯಲ್ಲ, ಈ ಪೈವಟ್ ಟೇಬಲ್ ಏನಾಗುತ್ತೆ, ಒಂದು ಸೆಲ್ ಬರುತ್ತೆ, ಅದ್ರ ಕೆಳಗೆಲ್ಲ ಬ್ಲಾಂಕ್ ಬಂದಿರುತ್ತೆ. ಅಂದ್ರೆ ನಮ್ಗೆ ಹಿಂಗಿರುತ್ತೆ ಅಂದ್ರೆ ಸೆಂಟ್ರಲ್, ಈ ಕೆಳಗಡೆ ಇರೋದೆಲ್ಲ ಸೆಂಟ್ರಲ್ಲೇ ಬರಬೇಕು. ಫರ್ನಿಚರ್ ಅಂದ್ರೆ ಇಲ್ಲಿ ಫರ್ನಿಚರ್, ಅಂದ್ರೆ ಇದನ್ನ ಫಿಲ್ ಮಾಡಬೇಕು. ನಾವು ಅಕಸ್ಮಾತ್ ಆಗಿ ಡೇಟಾ ಅನಲೈಸ್ ಮಾಡ್ಬೇಕಾದ್ರೆ ಇದು ಸೆಂಟ್ರಲ್ ಫರ್ನಿಚರ್ ಮತ್ತೆ ಇದೇನಿದೆ ಇದಕ್ಕೆ ಮಾತ್ರ ಸೆಂಟ್ರಲ್ ಇರುತ್ತೆ. ಈಗ ನಾನು ಹೋಗ್ಬಿಟ್ಟು ವ್ಯಾಲ್ಯೂಸ್ ಅಕಸ್ಮಾತ್ ಸಮರೈಸ್ ಮಾಡಿದ್ರೆ ಇದೆಲ್ಲ ಇದೆಯಲ್ಲ, ಇದು ನಲ್ ಅಂತ ಬಂದ್ಬಿಡುತ್ತೆ, ಇದು ಸೆಂಟ್ರಲ್ ಬರಲ್ಲ. ಅದನ್ನ ಏನೋ ರಿಪೋರ್ಟ್ಸ್ ಮಾಡಿದ್ರೆ ಈ ಪಾರ್ಟ್ ಏನಿದೆ ಇದು ನಮಗೆ ಕನ್ಸಿಡರ್ ಆಗಲ್ಲ. ಸೊ ಇವಾಗ ನನಗೆ ಈ ಸೆಂಟ್ರಲ್ ಇರೋವಂಥದ್ದು ಎಲ್ಲದನ್ನು ಸೆಂಟ್ರಲ್ ಆಗಬೇಕು. ಅಂದ್ರೆ ಈಸ್ಟ್ ಇದೆಯಲ್ಲ ಅಲ್ಲಿವರೆಗೂ ಈ ಸೆಂಟ್ರಲ್ ಆಗಬೇಕು. ಅದಾದ್ಮೇಲೆ ಮತ್ತೆ ಈಸ್ಟ್ ಅದ್ರ ಕೆಳಗಿರೋದೆಲ್ಲ ಈಸ್ಟ್ ಆಗ್ಬೇಕು, ಸೌತ್ ಇದೆಲ್ಲ ಸೌತ್ ಆಗಬೇಕು, ವೆಸ್ಟ್ ಇದೆಲ್ಲ ವೆಸ್ಟ್ ಆಗಬೇಕು. ಸೊ ಈ ರೀತಿ ನಾವು ಈ ಕಾಲಮ್ ಅಲ್ಲಿ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಫಿಲ್ ಮಾಡಬೇಕು. ಸೊ ಹೆಂಗ್ ಮಾಡೋದು, ನೀವೆಲ್ಲ ಇಲ್ಲಿ ಹೋಗ್ಬಿಟ್ಟು ಈ ಕಾಲಮ್ ಇದೆಲ್ಲ, ಈ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತಿದೆ, ಇಲ್ಲಿ ಫಿಲ್ ಅಂತಿದೆ, ಫಿಲ್ ಅಪ್ ಅಂಡ್ ಡೌನ್ ಅಂತಿದೆ. ನಾನು ಜಸ್ಟ್ ಇಲ್ಲಿ ಫಿಲ್ ಡೌನ್ ಅಂತ ಕೊಡ್ತೀನಿ. ಈ ಫಿಲ್ ಡೌನ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಎಲ್ಲೆಲ್ಲಿ ನಲ್ಲಿತ್ತೋ ಎಲ್ಲ ವ್ಯಾಲ್ಯೂಸ್ ಫಿಲ್ ಆಗಿಬಿಡುತ್ತೆ. ಮತ್ತೆ ಇಲ್ಲಿ ಈಸ್ಟ್ ಬರುತ್ತೆ, ಮತ್ತೆ ಈಸ್ಟ್ ಇಂದ ಕೆಳಗಡೆ ನೆಕ್ಸ್ಟ್ ಇನ್ನೊಂದು ಅವೈಲೇಬಲ್ ವ್ಯಾಲ್ಯೂ ಇರೋವರೆಗೂ ಅದು ಫಿಲ್ ಮಾಡ್ಬಿಡುತ್ತೆ. ಸೊ ಈ ರೀತಿ ಫಿಲ್ ಡೌನ್ ಅಂತ ನಾನು ಕೊಡ್ತೀನಿ. ಸಪೋಸ್ ನಾನು ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲೊಂದು ಕಾಲಮ್ ಇದೆ, ನನಗೆ ಇಲ್ಲಿ ಫಿಲ್ ಹೆಂಗಾಗಬೇಕು ಅಂದ್ರೆ ಈ ರೀತಿ ಫಿಲ್ ಆಗಬೇಕು. ಆಫೀಸ್ ಸಪ್ಲೈಸ್ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಇದು ಆಫೀಸ್ ಸಪ್ಲೈಸ್ ಹಿಂಗ್ ಬರಬೇಕು. ಈ ತರ ಸಿಚುವೇಶನ್ ತುಂಬಾ ಕಮ್ಮಿ ಆಕ್ಚುಲಿ.
ಫಿಲ್ ಡೌನ್ ಅನ್ನೋದೇ ನಾವು ಜಾಸ್ತಿ ಯೂಸ್ ಮಾಡೋದು. ಫಿಲ್ ಅಪ್ ಅನ್ನೋದು ತುಂಬಾ ಕಮ್ಮಿ. ನನಗಂತೂ ಹತ್ರ ಯಾವತ್ತೂ ಸಿಚುವೇಶನ್ ಬಂದಿಲ್ಲ. ಬಟ್ ಅಕಸ್ಮಾತ್ ಏನಾದ್ರು ಬಂತು ಅಂತಂದ್ರೆ ಇಲ್ಲಿರೋದು ಆಫೀಸ್ ಸಪ್ಲೈಸ್. ಕೆಲವು ಟೈಮ್ ಏನಾಗ್ತದೆ ನಮ್ಗೆ ಇಲ್ಲಿ ಟೋಟಲ್ ಬಂದ್ಬಿಟ್ಟಿರುತ್ತೆ. ಇದು ಮೇಲ್ಗಡೆ ಇರೋಂಥದ್ದು ಈ ವ್ಯಾಲ್ಯೂಸ್ ಏನಿದೆ ಇದು ನಾನು ಫಿಲ್ ಮಾಡಬೇಕು. ಇಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಿಲ್ ಅಪ್ ಅಂತ ಕೊಡ್ತೀನಿ. ನೋಡಿ, ಆಫೀಸ್ ಸಪ್ಲೈಸ್ ಇಲ್ಲಿತ್ತು, ಇದೆಲ್ಲ ಆಫೀಸ್ ಸಪ್ಲೈಸ್ ಅಂತ. ಸೊ ಈ ರೀತಿ ನಾವು ಫಿಲ್ ಅಪ್ ಅಂತ ಕೊಡ್ಬೋದು. ಅಕಸ್ಮಾತ್ ನನಗೆ ಕೆಳಗಡೆ ವ್ಯಾಲ್ಯೂಸ್ ನಲ್ಲಿದ್ದು ಅದೆಲ್ಲ ಫಿಲ್ ಆಗಬೇಕು ಅಂತಂದ್ರೆ ಫಿಲ್ ಡೌನ್ ಕೊಡಿ, ಇಲ್ಲಾಂದ್ರೆ ಫಿಲ್ ಅಪ್ ಅಂತ ಕೊಡ್ಬೋದು. ಓಕೆ, ಸೊ ಇದು ಫಿಲ್ ಅಪ್ ಅಂಡ್ ಡೌನ್ ಅಂತ. ಓಕೆನಾ, ರೈಟ್. ನೆಕ್ಸ್ಟ್ ಆಪ್ಷನ್ ಬಂದು ಇಂಡೆಕ್ಸ್ ಮತ್ತೆ ರಿವರ್ಸ್. ಇದೊಂದು ತಗೋತೀನಿ, ಇದು ಸೇಮ್ ಡೇಟಾ ಇದೆ, ಇದನ್ನೇ ತಗೋತೀನಿ. ಇಂಡೆಕ್ಸ್ ಕಾಲಮ್. ಸಪೋಸ್ ನಾನೇನಾದ್ರೂ ಒಂದು ಸೀರಿಯಲ್ ನಂಬರನ್ನ ಕ್ರಿಯೇಟ್ ಮಾಡಬೇಕು. ಇಂಡೆಕ್ಸ್ ತಗೋತೀನಿ. ಓಕೆ, ಈಗ ನನಗಿಲ್ಲೇ ಒಂದಷ್ಟು ಡೇಟಾ ಇದೆ ಅಂತ ಇಟ್ಕೊಂಡು ನನಗೆ ಏನ್ ಬೇಕಂದ್ರೆ ಇದಕ್ಕೊಂದು ಸೀರಿಯಲ್ ನಂಬರ್ ಕ್ರಿಯೇಟ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ನೋಡ್ಬಿಟ್ಟು ಆಡ್ ಕಾಲಮ್. ನೋಡಿ, ಯಾವಾಗ್ಲೂ ಅಷ್ಟೇ ಕಾಲಮ್ ಆಡ್ ಮಾಡ್ಬೇಕಂದ್ರೆ ಆಡ್ ಕಾಲಮ್ ನೋಡ್ಬಿಡಿ. ಇಲ್ಲಿ ನನಗೆ ಇಂಡೆಕ್ಸ್ ಕಾಲಮ್ ಅಂತಿದೆ. ಈ ಇಂಡೆಕ್ಸ್ ಕಾಲಮ್ ಅನ್ನ ಕ್ರಿಯೇಟ್ ಮಾಡೋದು 0 ಇಂದ 1 ಇಂದ ಕಸ್ಟಮ್. ಫ್ರಮ್ ಝೀರೋ ಕ್ಲಿಕ್ ಮಾಡಿದ್ರೆ ನೋಡಿ 0 1 2 3. ಸೊ ನೆಕ್ಸ್ಟ್ ಇಲ್ಲಿವರೆಗೂ ಡೇಟಾ ಇದೆ, ಅಲ್ಲಿವರೆಗೂ ಬರುತ್ತೆ. ಅಂದ್ರೆ ಎಷ್ಟು ರೋಸ್ ಇದೆ ಅಲ್ಲಿವರೆಗೂ ಬರುತ್ತೆ, 0 1 2 3. ಸಪೋಸ್ ಅದೇ ನನಗೆ ಏನಾದ್ರು 0 ಇಂದ ಬೇಡ 1 ಇಂದ ಬೇಕು ಅಂತಂದ್ರೆ ಇಂಡೆಕ್ಸ್ ಕಾಲಮ್ ಫ್ರಮ್ 1 ಅಂತ ಕೊಡ್ತೀನಿ. ನೋಡಿ, 1 ಇಂದ 1 ಬರುತ್ತೆ. ಅಕಸ್ಮಾತ್ ಏನಾದ್ರು ನನಗೆ ನಂಬರ್ಸ್ ಬಂದು ನನಗೆ ಕಸ್ಟಮೈಸ್ ಆಗಿ ಬರಬೇಕು. ಸ್ಟಾರ್ಟಿಂಗ್ ನಂಬರ್ ಲೆಟ್ಸ್ ಸೇ 101ರಿಂದ ನನಗೆ ಬರಬೇಕು. ಅಕಸ್ಮಾತ್ ನನಗೆ ಅಂದ್ರೆ ಇನ್ಕ್ರಿಮೆಂಟ್ 101 102 ಇರುತ್ತೆ ಇತ್ತು ಅಂದ್ರೆ ಇನ್ಕ್ರಿಮೆಂಟ್ 1 ಅಂತ ಕೊಡ್ತೀನಿ. ನೋಡಿ, ಈ ತರ ಬರುತ್ತೆ. ಸಪೋಸ್ ನನಗೆ ಏನಾದ್ರು ಅಕಸ್ಮಾತ್ ಆಡ್ ನಂಬರ್ಸ್ ಬೇಕು, ಓಕೆ, ಈವನ್ ನಂಬರ್ಸ್ ಬೇಕು, ಆ ತರ ಇತ್ತು ಅಂದ್ರೆ ನೋಡಿ, ಇಲ್ಲಿ ಲೆಟ್ಸ್ ಸೇ ನನಗೆ 501ರಿಂದ ಬೇಕು ಮತ್ತೆ ಇನ್ಕ್ರಿಮೆಂಟ್ ಬಂದು 2 ನಂಬರ್. ಈಗ ಓಕೆ ಅಂತ ಕೊಟ್ಟರೆ ನೋಡಿ 501 3 5 ಹಿಂಗೆ ಈ ಸೀರಿಯಲ್ ನಂಬರ್ ಜನರೇಟ್ ಆಗುತ್ತೆ. ಸೊ ನನಗೆ ಏನಾದ್ರೂ ಅಕಸ್ಮಾತ್ ಆಗಿ ಒಂದು ಇಂಡೆಕ್ಸ್ ನಂಬರ್ ಅನ್ನ ಜನರೇಟ್ ಮಾಡಬೇಕು ನನ್ನ ಹತ್ರ, ನನ್ನ ಟೇಬಲ್ ಅಲ್ಲಿ ಈ ತರ ಒಂದು ಇಂಡೆಕ್ಸ್ ನಂಬರ್ ಇಲ್ಲ, ಸೀರಿಯಲ್ ನಂಬರ್ ಇಲ್ಲ ಅಂದ್ರೆ ಈ ರೀತಿ ನಾನು ಇದನ್ನ ಕೊಡ್ಬೋದು. ಓಕೆ, ಈಗ ನೋಡಿ, 2 ಟೇಬಲ್ಸ್ ತಗೊಂಡಿದ್ದೀನಿ. ಇಲ್ಲಿ ನನಗೆ ಎಷ್ಟು ರೋ ಇದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಕೆಲವು ಟೈಮ್ ಏನಾಗುತ್ತೆ, ನನಗೆ ಸ್ಕ್ರಾಲ್ ಮಾಡ್ತಾ ಇದ್ರೆ ತುಂಬಾ ರೋಸ್ ಇತ್ತು ಅಂದ್ರೆ ಈ ಎಕ್ಸೆಲ್ ಅಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಡೌನ್ ಅಂತ ಕೊಡ್ತೀವಿ, ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ರಿವರ್ಸ್ ರೋಸ್ ಅಂತಿದೆ, ಇದು ಕ್ಲಿಕ್ ಮಾಡಿ. ನೋಡಿ, ಇಲ್ಲೋದ್ರೆ ಇವಾಗ ಆ ಡೇಟಾ ರಿವರ್ಸ್ ಆಗಿಬಿಡ್ತೀವಿ. ನೋಡಿ, ಇಲ್ಲಿ ಡೇಟಾ ರಿವರ್ಸ್ ಆಗಿದಷ್ಟೇ ನಮಗೆ ಡೇಟಾ ಮತ್ತೆ ರಿಪೋರ್ಟ್ಸ್ ಎಲ್ಲ ರಿವರ್ಸ್ ಆಗುತ್ತೆ ಅಂತಲ್ಲ. ಇದು ಜಸ್ಟ್ ನಾನು ಡೇಟಾ ಸ್ಟಡಿ ಮಾಡಕ್ಕಷ್ಟೇ. ಡೇಟಾ ಹೆಂಗಿದ್ರು ನಡೆಯುತ್ತೆ. ಓಕೆನಾ, ಯಾಕಂದ್ರೆ ಅಲ್ಲಿ ನಮಗೆ ಕ್ಯಾನ್ವಸ್ ಅಲ್ಲಿ ಪವರ್ BI ಡೆಸ್ಕ್ಟಾಪ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಡೇಟಾನ ಅದು ಅಲ್ಲ ಅರೇಂಜ್ ಮಾಡ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ರೈಟ್, ಜಸ್ಟ್ ನಾವು ಡೇಟಾ ನೋಡೋದಕ್ಕೆ ಇಲ್ಲಿ ಹೋಗ್ಬಿಟ್ಟು ರಿವರ್ಸ್ ಅಂತ ಕೊಡ್ತೀವಿ ಅಷ್ಟೇ. ಸೊ ಇದು ಒಂದು ಕೆಲವೊಂದು ಆಪ್ಷನ್ಸ್ ಪವರ್ ಕ್ವೆರಿ ಎಡಿಟರ್ ಅಲ್ಲಿ. ಓಕೆ, ರೈಟ್. ಇವಾಗ ಇಷ್ಟು ನಾವು ನೋಡಿದ್ವಿ. ಆಮೇಲೆ ಓಕೆ, ಇದೇ ತಗೊಂಡ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಫಿಲ್ ಡೌನ್ ಅಂತ ಕೊಡ್ತೀನಿ, ಬರುತ್ತೆ. ಈಗ ನನಗೆ ಈ ರೀಜನ್ ಮತ್ತೆ ಸಬ್ ಕ್ಯಾಟಗರಿ ಈ ಎರಡು ಕಂಬೈನ್ ಆಗ್ಬಿಟ್ಟು ಒಂದು ಕಾಲಮ್ ಆಗ್ಬೇಕು. ಎರಡು ಕಂಬೈನ್ ಆಗಿ ಒಂದು ಕಾಲಮ್ ಆಗ್ಬೇಕು. ನಾನೇನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಮರ್ಜ್ ಕಾಲಮ್. ಓಕೆ, ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ ಮರ್ಜ್ ಕಾಲಮ್ ಅಂತ. ಈ ಮರ್ಜ್ ಕಾಲಮ್ ಅನ್ನ ಕ್ಲಿಕ್ ಮಾಡಿದ್ರೆ, ಇಲ್ಲಿ ನಾನು ಎಂಟರ್ ಮಾಡಿಲ್ಲ, ಹಾಕ್ಬಿಡ್ತೀನಿ ಕಾಲಮ್ಸ್.
ಮರ್ಜ್ ಕಾಲಮ್ ಏನ್ ಮಾಡುತ್ತೆ ಅಂದ್ರೆ ಈ ಕಾಲಮ್ ಮತ್ತೆ ಈ ಕಾಲಮ್ ಎರಡನ್ನು ಮರ್ಜ್ ಮಾಡ್ಬಿಡುತ್ತೆ. ಬಟ್ ಮರ್ಜ್ ಮಾಡಿದಾಗ ನನಗೆ ಅಕಸ್ಮಾತ್ ಏನಾದ್ರು ಸಪರೇಟರ್ ಬೇಕು ಅಂದ್ರೆ ಒಂದು ಡಿಲಿಮಿಟರ್ ಬೇಕು. ಸ್ಪೇಸ್ ಬೇಕಾ, ಕಾಮ ಬೇಕಾ, ಕೋಲನ್ ಬೇಕಾ, ಏನ್ ಬೇಕೋ ಅದೆಲ್ಲ ಇಲ್ಲಿದೆ. ಕಾಮನ್ ಆಗಿ ಹೇಳಿದ್ನಲ್ಲ ಡಿಲಿಮಿಟರ್, ಅದೆಲ್ಲ ಇಲ್ಲಿರುತ್ತೆ. ಸಪೋಸ್ ನನಗೆ ಕಸ್ಟಮೈಸ್ಡ್ ಏನಾದ್ರು ಬೇಕಂದ್ರೆ ಕಸ್ಟಮ್ ಅಂತ ಕೊಡಿ. ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹೈಫನ್ ಸ್ಪೇಸ್ ಹೈಫನ್ ಸ್ಪೇಸ್ ಮರ್ಜ್ಡ್ ಅಂತಿದೆ. ನಾನು ಏನ್ ಮಾಡ್ತೀನಿ, ರೀಜನ್ ಸಬ್ ಕ್ಯಾಟಗರಿ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ, ಲೋಗ್ ಚೆಕ್ ಮಾಡಿದ್ರೆ ನೋಡಿ ಮರ್ಜ್ ಆಗೋಗಿದೆ ಇಲ್ಲಿ. ಸೊ ಇದೆರಡು ಮರ್ಜ್ ಆಗುತ್ತೆ. ಇಲ್ಲ ಅಂದ್ರೆ ಡೂಪ್ಲಿಕೇಟ್ ಮಾಡ್ಬಿಟ್ಟು ಮತ್ತೆ ಎರಡನ್ನು ಮರ್ಜ್ ಮಾಡ್ಕೊಂಡು ನೋಡಿ. ಸೊ ಈ ರೀತಿ ನಾವು ನಮಗೆ ಹೆಂಗ್ ಬೇಕೋ ಆ ರೀತಿ ಡೇಟಾನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು. ಓಕೆನಾ, ಫೈನ್. ಸೊ ಇಲ್ಲಿವರೆಗೂ ನಾವು ಕೆಲವೊಂದು ಸಿಂಪಲ್ ಆಗಿರ್ತಕ್ಕಂಥ ಆಪ್ಷನ್ಗಳನ್ನ ಕಲ್ತ್ಕೊಂಡು, ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಈ ಆಪ್ಷನ್ ಏನಿದೆಯಲ್ಲ, ಇದು ಒಂದು ಮಲ್ಟಿಪಲ್ ಟೇಬಲ್ಸ್ ಮೇಲೆ ವರ್ಕ್ ಮಾಡುವಂಥದ್ದು. ನನ್ನ ಮೇಲ್ಗಡೆ ಇದೆಲ್ಲ ಏನ್ ಮಾಡಿದೆ ಅಂದ್ರೆ ಸಿಂಗಲ್ ಟೇಬಲ್ ಮೇಲೆ ಇರೋವಂಥ ಡೇಟಾನ ಮಾಡಿಫೈ ಮಾಡೋದು. ಇಲ್ಲೇನಿದೆ ಇದು ಒಂದು ನನಗೆ ಮಲ್ಟಿಪಲ್ ಟೇಬಲ್ಸ್ ಮೇಲೆ ವರ್ಕ್ ಮಾಡುವಂಥದ್ದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ಟೇಬಲ್ಸ್ ಅನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಓಕೆ, ರೈಟ್. ಓಕೆ, ಈಗ ಇಲ್ಲಿ ಹೋಗ್ಬಿಟ್ಟು ನ್ಯೂ ಸೋರ್ಸ್ ಅಪೆಂಡ್ ಕ್ವೆರಿ ಅಂತಿದೆ. ಈ ಡೇಟಾ ನಾನು ತಗೋತೀನಿ. ಆಯ್ತಾ, ಅಪೆಂಡ್ ಅಂತಂದ್ರೆ ಡೇಟಾನ ಒಂದ್ರ ಕೆಳಗೊಂದು ಅಂದ್ರೆ ಒಂದು ಆಡ್ ಮಾಡ್ತಾ ಹೋಗುತ್ತೆ. ಈಗ ಇಲ್ಲಿ 3 ಟೇಬಲ್ ಇದೆ. ನಾನೇನ್ ಮಾಡ್ತೀನಿ, ಈ 3 ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ಅಂತ ಕೊಡ್ತೀನಿ. ಈ 3 ಟೇಬಲ್ ನನಗೆ ಇಲ್ಲೇ ಇಂಪೋರ್ಟ್ ಆಗುತ್ತೆ. ಇದಕ್ಕೆ ನಾವು ಇವಾಗ ಏನ್ ಮಾಡಬೇಕು ಅಂದ್ರೆ ನೋಡಿ, ಟೇಬಲ್ 1 10 ರೆಕಾರ್ಡ್ಸ್ ಇದೆ. ಇಲ್ಲಿರ್ತಕ್ಕಂಥ ಕಾಲಮ್ಸ್ ನಂಗೆ ನೀವು ನೋಡ್ಕೊಳ್ಳಿ, ಎಲ್ಲ ಕಾಲಮ್ ಹೆಡರ್ಸ್. ಟೇಬಲ್ 2 ಹೋದ್ರೆ ಅಲ್ಲೂ ಕೂಡ ಅದೇ ಕಾಲಮ್ ಹೆಡರ್ಸ್ ಇದೆ. ಬಟ್ ಇಲ್ಲಿ 11ರಿಂದ 25 ಅಂತಿದೆ, ಅಂದ್ರೆ ಹೆಚ್ಚು ಕಮ್ಮಿ 15 ರೆಕಾರ್ಡ್ಸ್ ಇದೆ. ಟೇಬಲ್ 3ಗೆ ಹೋಗ್ತೀನಿ. ಟೇಬಲ್ 3 ನಮಗೆ 25 ರೆಕಾರ್ಡ್ಸ್ ಇದೆ, ಅಂದ್ರೆ 26ರಿಂದ 50 ಇದೆ. ಈ ಸೀರಿಯಲ್ ನಂಬರ್ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಮರ್ಜ್ ಮಾಡಿದಾಗ ಈಸಿ ಗೊತ್ತಾಗ್ಬೇಕು, ಅಂದ್ರೆ ಅದು ಮರ್ಜ್ ಆಗಿದೆ ಅಂದ್ರೆ ಅಪೆಂಡ್ ಆಗಿದೆ ಅಂತ. ನನ್ನ ರಿಕ್ವೈರ್ಮೆಂಟ್ ಇವಾಗ ಸಿಂಪಲ್, 2 ಟೇಬಲ್ ಇದೆ, ಟೇಬಲ್ 1 ಟೇಬಲ್ 2. ಈ 2 ಟೇಬಲ್ ಮಾತ್ರ ನಾನು ಮರ್ಜ್ ಮಾಡಬೇಕು, ಅಂದ್ರೆ ಅಪೆಂಡ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಮ್ ಟ್ಯಾಬ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಅಪೆಂಡ್ ಕ್ವೆರೀಸ್ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಕ್ಲಿಕ್ ಮಾಡಿದ್ರೆ 2 ಆಪ್ಷನ್ಸ್ ಬರುತ್ತೆ, ಅಪೆಂಡ್ ಕ್ವೆರೀಸ್ ಆಸ್ ನ್ಯೂ ಅಂತ. ಈ ಅಪೆಂಡ್ ಕ್ವೆರೀಸ್ ನಾನು ಕ್ಲಿಕ್ ಮಾಡಿದ್ರೆ ಯಾವ ಟೇಬಲ್ ಸೆಲೆಕ್ಟ್ ಆಗಿರುತ್ತೆ ಆ ಟೇಬಲ್ಗೆ ಆಡ್ ಆಗ್ಬಿಡುತ್ತೆ. ಅಂದ್ರೆ ನಾನು ಯಾವ ಟೇಬಲ್ನ ಆಡ್ ಮಾಡಬೇಕು ಅಂತೀನಿ ಅದೇ ಆಡ್ ಆಗ್ಬಿಡುತ್ತೆ. ಬಟ್ ನನಗೆ ಒಂದು ಹೊಸ ಟೇಬಲ್ ಕ್ರಿಯೇಟ್ ಆಗಬೇಕು. ಯೂಶಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಆಲ್ವೇಸ್ ಒಂದು ಹೊಸ ಟೇಬಲ್ ಅನ್ನೇ ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ಹೊಟ್ಕೊಂಡು ಅಪೆಂಡ್ ಕ್ವೆರೀಸ್ ಆಸ್ ನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೆ 2 ಆಪ್ಷನ್ ಬರುತ್ತೆ, ಒಂದು 2 ಟೇಬಲ್ಸ್, 3 ಆರ್ ಮೋರ್ ಟೇಬಲ್ಸ್ ಅಂತ. ನೀವು ಡೈರೆಕ್ಟ್ ಆಗಿ 3 ಆರ್ ಮೋರ್ ಟೇಬಲ್ಸ್ಗೆ ಹೋಗ್ಬೋದು. ಬಟ್ ನಾನೇನ್ ಮಾಡ್ತೀನಿ, ಇವಾಗ ನಿಮಗೆ ಇಲ್ಲಿರೋ ಆಪ್ಷನ್ಸ್ ಅನ್ನ ಕಲ್ಸ್ಕೊಡೋದಕ್ಕೆ 2 ಟೇಬಲ್ಸ್ ಅಂತ ತಗೋತೀನಿ. ನನಗೆ 2 ಟೇಬಲ್ ಬೇಕು, ಟೇಬಲ್ 1 ಮತ್ತೆ ಟೇಬಲ್ 2. ಇಷ್ಟೇ ನೀವು ಮಾಡ್ಬೇಕಾರದು. ಈ 2 ಟೇಬಲ್ ಅನ್ನ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಓಕೆ ಅಂತ ಕೊಟ್ರೆ ಸಾಕು, ಹೊಸ ಟೇಬಲ್ ಒಂದು ಕ್ರಿಯೇಟ್ ಆಗ್ಬಿಡುತ್ತೆ ನೋಡಿ, 1 ಇಂದ 25. 2 ಟೇಬಲ್ ಮರ್ಜ್ ಆಯ್ತು, ಅಂದ್ರೆ ಕಂಬೈನ್ ಆಯ್ತು. ಒಂದ್ರ ಕೆಳಗೊಂದು 1 to 10, 11 to 25 ಡೇಟಾ ಅಪೆಂಡ್ ಆಯ್ತು. ಓಕೆ, ಸೊ ಇದಕ್ಕೆ ನಾವು ಅಪೆಂಡ್ ಅಂತ ಕರಿತೀವಿ. ಇಲ್ಲಿ ಅಪೆಂಡ್ ಆಗಿರ್ತಕ್ಕಂಥ ಡೇಟಾ ಬಂದು 2 ಟೇಬಲ್, ಈ 2 ಟೇಬಲ್. ರೈಟ್. ನೆಕ್ಸ್ಟ್ ಬಂದು ಸಪೋಸ್ ನಾನು ಈ 3 ಟೇಬಲ್ ಅನ್ನ ಅಪೆಂಡ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲೇ ಅಪೆಂಡ್ ಮಾಡ್ಬೋದು, ಬಟ್ ಬೇಡ, ನಾನು ಹೊಸ ಒಂದು ಕ್ವೆರಿ ತಗೋತೀನಿ. ಇಲ್ಲಿ ಹೋಗ್ತೀನಿ, ಅಪೆಂಡ್ ಕ್ವೆರೀಸ್ ಆಸ್ ನ್ಯೂ. ತ್ರೀ ಟೇಬಲ್ಸ್ ಅಂತ ಹೋಗ್ತೀನಿ. ನೋಡಿ, ಇಲ್ಲಿ ಅಪೆಂಡ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ, ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದೆ. ಇದನ್ನ ನಾನೇನ್ ಮಾಡ್ತೀನಿ,
ರಿಮೂವ್ ಮಾಡ್ಬಿಡ್ತೀನಿ. ಟೇಬಲ್ 1 ಆಡ್, ಟೇಬಲ್ 2 ಆಡ್, ಟೇಬಲ್ 3 ಆಡ್. ಸೊ ಟೇಬಲ್ 1, ಟೇಬಲ್ 2, ಟೇಬಲ್ 3 ಈ 3 ಡೇಟಾನ ಆಡ್ ಮಾಡ್ತೀನಿ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಓಕೆ ಅಂತ ಕೊಡ್ತೀನಿ ನೋಡಿ. ಆ 3 ಟೇಬಲ್ಸ್ ಅಪೆಂಡ್ ಆಗ್ಬಿಟ್ಟು ಇವಾಗ 1 to 50 ಬಂದ್ಬಿಟ್ಟು. ರೈಟ್, ನಾ ಏನ್ ಮಾಡ್ತೀನಿ ಇವಾಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಏನೆಲ್ಲ ನಾವು R&D ಮಾಡ್ಬೋದು, ಇದರಲ್ಲಿ ಇನ್ನೂ ಏನೆಲ್ಲ ಆಪ್ಷನ್ಸ್ ಇದೆ ತಿಳ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಅಪೆಂಡ್ ಕ್ವೆರೀಸ್ ಆಸ್ ನ್ಯೂ ಅಂತ ಕೊಡ್ತೀನಿ. ಇಲ್ಲಿ 3 or more ಟೇಬಲ್ಸ್, ಇದನ್ನ ಡಿಲೀಟ್ ಮಾಡ್ತೀನಿ. ನೋಡಿ ಇಲ್ಲಿ ಟೇಬಲ್ 1, ಟೇಬಲ್ 2, ಟೇಬಲ್ 3 3 ಟೇಬಲ್ ಸೆಲೆಕ್ಟ್ ಮಾಡಬೇಕು. ಬಟ್ ನಂಗೆ ಇದು ರೀಅರೇಂಜ್ ಆಗಬೇಕು. ರೀಅರೇಂಜ್ ಅಂತಂದ್ರೆ ನನಗೆ ಇವಾಗ ಫಸ್ಟ್ ಟೇಬಲ್ 3 ಬರಬೇಕು, ಆಮೇಲೆ ಟೇಬಲ್ 1, ಆಮೇಲೆ ಟೇಬಲ್ 2. ನಾವಿಲ್ಲಿ ಹೋಗ್ಬಿಟ್ಟು ನೋಡಿ ಸೆಲೆಕ್ಟ್ ಮಾಡ್ಕೊತೀನಿ ಟೇಬಲ್ 3 ನೋಡಿ, ಈ ರೀತಿ ನಾನು ರೀಅರೇಂಜ್ ಮಾಡ್ಕೋಬಹುದು. ಇದು ಟೇಬಲ್ 1 ಕೆಳಗೆ ಬರಬೇಕು ನೋಡಿ. ಇವಾಗ ನಾನು ಇದನ್ನು ಓಕೆ ಅಂತ ಕೊಟ್ರೆ ಫಸ್ಟ್ ಟೇಬಲ್ 3 ಬರುತ್ತೆ, ಆಮೇಲೆ ಟೇಬಲ್ 2, ಆಮೇಲೆ ಟೇಬಲ್ 1. ನಾನು ಫಸ್ಟ್ ಟೇಬಲ್ 3, ಟೇಬಲ್ 1, ಟೇಬಲ್ 2 ಬರಬೇಕು ಅಂದ್ರೆ ಇದನ್ನ ಜಸ್ಟ್ ಮೂವ್ ಮಾಡಿ. ಸೊ ನನಗೆ ಹೆಂಗ್ ಬೇಕು ಆ ರೀತಿ ನಾನು ಅರೇಂಜ್ ಮಾಡ್ಕೋಬಹುದು. ಇದನ್ನು ಓಕೆ ಅಂತ ಕೊಟ್ರೆ ಅದೇ 50 ಡೇಟಾ ಏನಿದೆ ಅದು ಮರ್ಜ್ ಆಗುತ್ತೆ, ಅಪೆಂಡ್ ಆಗುತ್ತೆ ನೋಡಿ. 26 ಇಂದ 50, 1 ಇಂದ 10, ಆಮೇಲೆ 11 ಇಂದ. ಸೊ ಈ ರೀತಿ ನಾವು ಡೇಟಾನ ಮರ್ಜ್ ಮಾಡ್ಕೋಬಹುದು. ಅಂದ್ರೆ ನಮಗೆ ಆ ಆರ್ಡರ್ ತುಂಬಾ ಇಂಪಾರ್ಟೆಂಟ್. ಡನ್. ಓಕೆ, ನೆಕ್ಸ್ಟ್ ಈ ಕಾಲಮ್ ಇದೆಯಲ್ಲ, ಈ ಟೇಬಲ್ ಅಲ್ಲಿ ಕಾಲಮ್ಸ್ ಎಲ್ಲ ಒಂದೇ ಕಡೆ ಅರೇಂಜ್ ಆಗಿರ್ಬೇಕು, ಒಂದೇ ರೀತಿ ಅರೇಂಜ್ ಆಗಿರ್ಬೇಕಂತ ಆ ರೀತಿ ಏನಿಲ್ಲ. ಈಗ ನೋಡಿ ಟೇಬಲ್ 1 ನಾನು ಏನ್ ಮಾಡ್ತೀನಿ, ಈ ಆರ್ಡರ್ ID ಇದೆಯಲ್ಲ ಇದನ್ನ ತಗೊಂಡು ಲಾಸ್ಟ್ ಅಲ್ಲಿ ಇಟ್ಬಿಡ್ತೀನಿ. ಓಕೆ, ಮತ್ತೆ ಶಿಪ್ ಮೋಡ್ ಬಂದು ಎಲ್ಲೋ ಇಲ್ಲಿ ರೈಟ್. ಅಂದ್ರೆ ಇವಾಗ ಈ ಡೇಟಾ ಈ ಕಾಲಮ್ ಏನಿದೆ ಇದು ಒಂದೇ ಆರ್ಡರ್ ಇಲ್ಲ. ಇಲ್ಲಿ ಹೋಗ್ತೀನಿ ಟೇಬಲ್ 2ಗೆ. ಟೇಬಲ್ 2 ಅಲ್ಲಿ ಏನ್ ಮಾಡ್ತೀನಿ, ಆರ್ಡರ್ ಡೇಟ್ ತಗೊಂಡು ಇಲ್ಲೆಲ್ಲ ಇಡ್ತೀನಿ. ಮತ್ತೆ ಸೆಗ್ಮೆಂಟ್ ತಗೊಂಡ್ಬಂದು ಇಲ್ಲಿ ಫಸ್ಟ್ ಅಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ನೋಡಿ, ಇದು ರೀಅರೇಂಜ್ ಆಯ್ತು. ಮತ್ತಿಲ್ಲಿ ನನಗೆ ಕಸ್ಟಮರ್ ID ಮತ್ತೆ ಕಸ್ಟಮರ್ ನೇಮ್ ಇದೆಲ್ಲ ನಾನು ರೀಅರೇಂಜ್ ಮಾಡ್ಬಿಟ್ಟೆ. ಇವಾಗ ಅಕಸ್ಮಾತ್ ಏನಾದ್ರು ನಾನು ಅಪೆಂಡ್ ಮಾಡಿದ್ರೆ ಡೇಟಾ ಕರೆಕ್ಟ್ ಆಗಿರುತ್ತಾ ಅಥವಾ ಬೇರೆ ಬೇರೆ ಕಡೆ ಹೋಗುತ್ತಾ ಅಂತ ನೋಡಿ. ಡೇಟಾ ನೀವು ಏನೇ ಮಾಡಿದ್ರು ಕರೆಕ್ಟ್ ಆಗಿ ಇರುತ್ತೆ. ಬೇಕಾದ್ರೆ ಇನ್ನೂ ಒಂದ್ಸತಿ ಕ್ವೆರಿ ಬರೆಯೋಣ. ಇಲ್ಲಿ ಹೋಗ್ಬಿಟ್ಟು ಕ್ವೆರೀಸ್ ಆಸ್ ನ್ಯೂ 3 ಟೇಬಲ್ಸ್, ಟೇಬಲ್ 1 ತಗೋತೀನಿ, ಟೇಬಲ್ 2, ಟೇಬಲ್ 3. ಓಕೆ, ನೋಡಿ ಇವಾಗ 3 ಟೇಬಲ್ ಅನ್ನ ಮರ್ಜ್ ಮಾಡಿದೆ. ಸ್ಟಿಲ್ ನಮಗೆ ಡೇಟಾ ಕರೆಕ್ಟ್ ಆಗಿದೆ ನೋಡಿ. ಯಾವುದೇ ಕಾರಣಕ್ಕೂ ಡೇಟಾ ಎಕ್ಸ್ಚೇಂಜ್ ಆಗಲ್ಲ. ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಕಾಲಮ್ ನೇಮ್ಸ್ ಕರೆಕ್ಟ್ ಆಗಿರ್ಬೇಕು, ಸೇಮ್ ಕಾಲಮ್ ನೇಮ್ಸ್ ಮ್ಯಾಚ್ ಆಗಬೇಕು. ಸಪೋಸ್ ಅಕಸ್ಮಾತ್ ಏನಾದ್ರು ಕಾಲಮ್ ನೇಮ್ಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ಏನಾಗಬಹುದು. ಟೇಬಲ್ 1 ಹೋಗ್ತೀನಿ. ಓಕೆ, ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ID ಬದಲು ಕಸ್ಟಮರ್ IDs ಅಂತ ಕೊಡ್ತೀನಿ. ಓಕೆ, ಕಸ್ಟಮರ್ IDs ಅಂತ. ಇಲ್ಲಿ ಇನ್ನೊಂದು ಕಾಲಮ್ ಏನ್ ಮಾಡೋಣ ಅಂದ್ರೆ ಸೆಗ್ಮೆಂಟ್ಸ್ ಅಂತ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಟೇಬಲ್ 2 ಹೋಗ್ತೀನಿ. ಟೇಬಲ್ 2 ಅಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಕಸ್ಟಮರ್ ನೇಮ್ಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ID, ಓಕೆ, ಶಿಪ್ ಡೇಟ್ಗೆ ನಾನು ಏನ್ ಮಾಡ್ತೀನಿ, ಸ್ಪೇಸ್ ಕೊಡಲ್ಲ. ಶಿಪ್ ಡೇಟ್ ಅಲ್ಲಿ ಸ್ಪೇಸ್ ತೆಗೆದ್ಬಿಡ್ತೀನಿ. ಟೇಬಲ್ 3 ಅಲ್ಲಿ ರೋ ಐಡಿಗೆ ಏನ್ ಮಾಡ್ತೀನಿ, ಸ್ಪೇಸ್ ತೆಗೆದ್ಬಿಡ್ತೀನಿ. ಮತ್ತೆ ಆರ್ಡರ್ ಡೇಟ್ ಅಲ್ಲಿ ಡೇಟ್ಗೆ ಸ್ಪೇಸ್ ತೆಗೆದ್ಬಿಡ್ತೀನಿ. ನೀವಾಗ ಅಬ್ಸರ್ವ್ ಮಾಡ್ಬೋದು 3 ಟೇಬಲ್ ಅನ್ನ ಏನ್ ಮಾಡಿದೆ ಅಂದ್ರೆ ಕಾಲಮ್ ಹೆಡರ್ಸ್ ಅನ್ನ ಚೇಂಜ್ ಮಾಡೋದು. ಜಸ್ಟ್ ಇವಾಗ ಈ ಎಲ್ಲಾ ಟೇಬಲ್ಸ್ ಇದೆಲ್ಲ ಕ್ವೆರೀಸ್, ಈ 3 ಟೇಬಲ್ ಇಂದ ಬಂದಿರತಕ್ಕಂತ ಹೊಸ ಟೇಬಲ್ ಇದು. ಅಂದ್ರೆ ಇಲ್ಲಿ ಏನೇ ಚೇಂಜಸ್ ಆದ್ರೂ ಇಲ್ಲಿ ಇವಾಗ ಈ ಎಲ್ಲಾ ಕ್ವೆರೀಸ್ ಅಲ್ಲೂ ಚೇಂಜಸ್ ಆಗುತ್ತೆ. ಈಗ ನೋಡಿ, ನಾನು ಹೋಗ್ಬಿಟ್ಟು ಈಗ ಫಸ್ಟ್ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ, ಏನಾಗಿರುತ್ತೆ ಅಂತ ನೋಡಿ. ಈ ಟೇಬಲ್ 1 ಇದು ಅಪೆಂಡ್ 1 ಟೇಬಲ್ ಏನಿದೆ ಇದು ಬಂದು ಟೇಬಲ್ 1 ಮತ್ತೆ ಟೇಬಲ್ 2 ಇಂದ ಬಂದಿರೋದು.
ಇದ್ರಲ್ಲಿ ನಂಗೆ ಆರ್ಡರ್ ಐ ಡಿ ಕರೆಕ್ಟ್ ಇದೆ, ನನಗೆ ಎಲ್ಲ ಕಂಪ್ಲೀಟ್ ಎಲ್ಲ ರೆಕಾರ್ಡ್ಸ್ ಒಂದೇ ಕಾಲಮಲ್ಲಿ ಬರುತ್ತೆ. ಬಟ್ ಶಿಪ್ ಡೇಟ್ ಟೇಬಲ್ 1 ನಲ್ಲಿ ಶಿಪ್ ಡೇಟ್ ಅಂತಿದೆ, ನನಗೆ ಇಲ್ಲಿ ಡೇಟಾ ಬಂತು. ಬಟ್ ಟೇಬಲ್ 2 ಅಲ್ಲಿ ಏನ್ ಮಾಡಿದೆ ಅಂದ್ರೆ ಶಿಪ್ ಡೇಟ್ ಸ್ಪೇಸ್ ತೆಗೆದಿದೆ, ಇಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ನೋಡಿ ಶಿಪ್ ಡೇಟ್ ಅದೇ ಸಪ್ರೇಟ್ ಕಾಲಮ್ ಬರುತ್ತೆ, ಅಲ್ಲಿರೋ ಡೇಟ್ ಇಲ್ಲಿ ಬರುತ್ತೆ. ಸೊ ಯಾವ್ದೆಲ್ಲ ಕಾಲಮ್ಸ್ ಮ್ಯಾಚ್ ಆಗಲ್ಲ ಅದೆಲ್ಲ ನೋಡಿ ಈ ರೀತಿ ನನಗೆ ನಲ್ ವ್ಯಾಲ್ಯೂಸ್ ಬಂದ್ಬಿಡುತ್ತೆ, ಅಂದ್ರೆ ಹೊಸ ಕಾಲಮೇ ಕ್ರಿಯೇಟ್ ಆಗುತ್ತೆ. ನೋಡಿ ಸೆಗ್ಮೆಂಟ್ಸ್ ಅಂತ ಮಾಡಿದ್ದೆ, ಎಲ್ಲ ಒಂದ್ ಕಡೆ ನೋಡಿ ಸೆಗ್ಮೆಂಟ್ಸ್. ಸೊ ಇಲ್ಲಿ ಇದು ಸೆಗ್ಮೆಂಟ್ ಅಂತಿದೆ. ಸೊ ಈ ಕಾಲಮ್ ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ ಏನಾಗುತ್ತೆ ಅಂದ್ರೆ ಎಲ್ಲಿಂದ ಫಸ್ಟ್ ಟೇಬಲ್ ಇದೆ ಅಲ್ಲಿವರೆಗೂ ಬರುತ್ತೆ. ಅದಾದ್ಮೇಲೆ ಮತ್ತೆ ಇಲ್ಲಿ ನನಗೆ ಇನ್ನೊಂದು ಟೇಬಲ್ ಕ್ರಿಯೇಟ್ ಆಗಿ ನನಗೆ ಇಲ್ಲಿ ಆ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ನೋಡಿ ಟೇಬಲ್ 2 ಅಪ್ ಅಂಡ್ ಟೇಬಲ್ 2 ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ 3 ಟೇಬಲ್ ಕಂಬೈನ್ ಆಗಿದೆ. ಈ ಕಾಲಮ್ ಎರಡು ಮ್ಯಾಚ್ ಆಗ್ತಿದೆ, ಎರಡು ಟೇಬಲ್ದು ಈ ಕಾಲಮ್ ಮ್ಯಾಚ್ ಆಗ್ತಿಲ್ಲ ನೋಡಿ, ನಲ್ ವ್ಯಾಲ್ಯೂಸ್ ಅಂತ. ಸೊ ಎಲ್ಲೆಲ್ಲ ಕಾಲಮ್ ಮ್ಯಾಚ್ ಆಗ್ತಿಲ್ಲ ಅದೆಲ್ಲ ಹೊಸ ಕಾಲಮ್ಸ್ ಅನ್ನ ಕ್ರಿಯೇಟ್ ಆಗ್ಬಿಟ್ಟು ಅಲ್ಲಿ ಡೇಟಾ ಎಲ್ಲೆಲ್ಲಿದೆ ಆ ರೀತಿ ಅದು ಫಿಲ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಇಲ್ಲಿ ಬಂದು ಅರ್ಥ ಆಗೋದೇನೆಂದ್ರೆ ಪವರ್ ಕ್ವೆರೀಸ್ ಅಲ್ಲಿ ಆದಷ್ಟು ನಾವು ಕಾಲಮ್ ಹೆಡರ್ಸ್ ಅನ್ನ ಸೇಮ್ ಇಡೋದಿಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಅಲ್ಲ, ಅವು ಆಕ್ಚುಲ್ ಆಗಿ ಎಲ್ಲಾ ಕಾಲಮ್ಸ್ ಮ್ಯಾಚ್ ಆಗ್ಲೇಬೇಕು. ಸ್ವಲ್ಪ ಒಂದು ಸ್ಪೇಸ್ ಇದ್ರೂ ಈ ರೀತಿ ನಮಗೆ ರಾಂಗ್ ರಿಸಲ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಆದಷ್ಟು ಈ ಕಾಲಮ್ ಹೆಡರ್ಸ್ ಏನಿದೆ ಯಾವ್ಯಾವ ಟೇಬಲ್ ಎಲ್ಲ ನಾನು ಕಂಬೈನ್ ಮಾಡ್ತೀನಿ, ಯಾವ್ಯಾವ ಟೇಬಲ್ ಎಲ್ಲ ಅಪೆಂಡ್ ಮಾಡ್ತೀನಿ, ಈ ಕಾಲಮ್ ಹೆಡರ್ ಸೇಮ್ ಇರಬೇಕು. ಇದೊಂದೇ ಅಲ್ಲ, ನಾವು ಡೇಟಾ ಮಾಡಲಿಂಗ್ ಏನು ವರ್ಕ್ ಮಾಡ್ತೀವಲ್ಲ ಅದು ಕೂಡ ಸೇಮ್, ಎಲ್ಲಾ ಕಾಲಮ್ಸು ಸೇಮ್ ಇರಬೇಕು. ಓಕೆ, ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೀವು ಡೇಟಾನ ಇಂಪೋರ್ಟ್ ಮಾಡ್ಕೋತಿದ್ರೆ ಆದಷ್ಟು ಎಲ್ಲಾ ಕಾಲಮ್ಸು ಸೇಮ್ ಇರಲಿ. ಅಕಸ್ಮಾತ್ ನಿಮ್ಗೆ ಇಲ್ಲ ಆಲ್ರೆಡಿ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನಾದರೂ ಕಾಲಮ್ ನೇಮ್ಸ್ ಚೇಂಜಸ್ ಇದೆ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇವಾಗ ನಾನು ಇದನ್ನ ಕರೆಕ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ಇನ್ನೊಂದು ಯಾವ್ದು ಚೇಂಜ್ ಮಾಡಿದ್ದೆ ನಾನು ಸೆಗ್ಮೆಂಟ್ಸ್, ಇದು ಕರೆಕ್ಟ್ ಮಾಡ್ಕೊಂಡು ಟೇಬಲ್ 2 ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದೆ, ರೋ ಐ ಡಿ, ಶಿಪ್ ಡೇಟ್, ಶಿಪ್ ಮೋಡ್, ಶಿಪ್ ಡೇಟ್, ಇಲ್ಲಿ ಸ್ಪೇಸ್. ಓಕೆ, ಕಸ್ಟಮರ್ ನೇಮ್ಸ್ ಎಸ್ ತೆಗೆದ್ಬಿಡ್ತೀನಿ. ಅಂದ್ರೆ ಈ ರೀತಿ ಅಕಸ್ಮಾತ್ ಏನಾದ್ರು ನೇಮ್ಸ್ ಮಿಸ್ ಮ್ಯಾಚ್ ಆಗಿದ್ರೆ ಆದಷ್ಟು ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆರ್ಡರ್ ಡೇಟ್ ಸ್ಪೇಸ್. ಓಕೆ, ಅದೇನು ಚೇಂಜ್ ಮಾಡಿದೆ, ರೋ ಐ ಡಿ. ಈಗ ನೋಡಿ ಕರೆಕ್ಟ್ ಆಗ ಕಾಲಮ್ ರೀಅರೇಂಜ್ ಆಗಿದ್ರೆ ಏನ್ ತೊಂದರೆ ಇಲ್ಲ, ಬಟ್ ಕಾಲಮ್ ನೇಮ್ ಕರೆಕ್ಟ್ ಇರಬೇಕು. ಸೊ ಅದು ಕಾಲಮ್ ನೇಮ್ ಮ್ಯಾಚ್ ಮಾಡ್ಕೊಂಡು ನಮಗೆ ಅಪೆಂಡ್ ಆಗುತ್ತೆ. ಓಕೆನಾ? ಸೊ ಇದು ಬಂದು ಅಪೆಂಡ್ ಅಂದ್ರೆ ಡೇಟಾನ ಒಂದ್ರ ಕೆಳಗೆ ಒಂದು ಪ್ಲೇಸ್ ಮಾಡ್ತಾ ಹೋಗ್ತಕ್ಕಂಥದ್ದು. ಓಕೆ, ರೈಟ್, ಡಿಲೀಟ್ ಮಾಡಿ. ನೆಕ್ಸ್ಟ್ ಬಂದು ಮರ್ಜ್. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಇದನ್ನ ಏನ್ ಮಾಡೋಣ ಅಂದ್ರೆ ಮರ್ಜ್ ಅಲ್ಲಿ ನನಗೆ ಡಿಫ್ರೆಂಟ್ ಟೈಪ್ಸ್ ಇದೆ. ಅಕಸ್ಮಾತ್ ಇದು ಬೇಗ ಮುಗಿದ್ರೆ ಇನ್ನೊಂದು ಟಾಪಿಕ್ ಇದೆ ಡೇಟಾ ಮಾಡಲಿಂಗ್ ಅಂತ, ಸಿಮಿಲರ್ ಆಗಿ ಮರ್ಜ್ ಇರೋಂಥದ್ದೇ, ಅದನ್ನು ಇವತ್ತೇ ಮುಗಿಸ್ಬಿಡೋಣ. ಓಕೆ, ರೈಟ್. ಮರ್ಜ್ ಇಲ್ಲಿ ಹೋಗ್ಬಿಟ್ಟು ನ್ಯೂ ಸೋರ್ಸ್, ಮರ್ಜ್ ಡೇಟಾ. ಈ ಮರ್ಜ್ ಡೇಟಾ ಬಂದು ನಮಗೆ SQL ಅಲ್ಲಿ ಜಾಯಿನ್ಸ್ ಅಂತ ಬರುತ್ತೆ. ಓಕೆ, ಸೊ ಆ ರೀತಿ ಜಾಯಿನ್ಸ್ ಅನ್ನ ನಾವು ಮಾಡ್ಬೋದು, ಇಲ್ಲಿ ಕೂಡ ನಾವು ಮಾಡ್ಬೋದು. ಇದೇ ರೀತಿ ಇನ್ನೊಂದು ಟಾಪಿಕ್ ಇದೆ ಡೇಟಾ ಮಾಡಲಿಂಗ್ ಅಂತ, ಅದನ್ನು ಕೂಡ ನಾವು ಸಾಧ್ಯವಾದ್ರೆ ಇವತ್ತೇ ಮುಗಿಸೋಣ, ಯಾಕಂದ್ರೆ ಟೈಮ್ ಇದೆ. ಸೊ ಈ ಟಾಪಿಕ್ ಮುಗಿದ್ರೆ ನಾವು ಆ ಡೇಟಾ ಮಾಡಲಿಂಗ್ ಟಾಪಿಕ್ ಅನ್ನು ಕೂಡ ಮುಗಿಸ್ಕೊಳ್ಳೋಣ. ಇಲ್ಲಿ 2 ಟೇಬಲ್ ಇದೆ, ಟೇಬಲ್ 1, ಟೇಬಲ್ 2. ನಾನು ಏನ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾಗ 2 ಟೇಬಲ್ ನನಗೆ ಇಂಪೋರ್ಟ್ ಆಗುತ್ತೆ. ಇದ್ರ ಮೇಲೆ ಈ ಎಕ್ಸರ್ಸೈಸ್ ಮೇಲೆ ವರ್ಕ್ ಮಾಡೋಕ್ಕೂ ಮುಂಚೆ ನಾನು ಏನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಡೇಟಾ ಏನಿದೆ ಈ ಡೇಟಾ ಬಗ್ಗೆ ನಾನು ಫಸ್ಟ್ ತಿಳ್ಕೋಬೇಕು. ಲಾಸ್ಟ್ ಟೈಮ್ ನನಗೆ ಅಪೆಂಡ್ ಟೇಬಲ್ ಅಲ್ಲಿ 3 ಟೇಬಲ್ಸ್ ಇತ್ತು, ಅದರಲ್ಲಿ ಎಲ್ಲಾ ಕಾಲಮ್ಸ್ ಸೇಮ್ ಇರಬೇಕಿತ್ತು. ಬಟ್ ಇಲ್ಲಿ ನೋಡಿ ಮರ್ಜ್ ಅಂತಂದ್ರೆ ಈ ಕಾಲಮ್ ಮೇಲೆ ನಮಗೆ ಡೇಟಾ ಮರ್ಜ್ ಆಗುತ್ತೆ. ಟೇಬಲ್ 1 ಹೋಗ್ತೀನಿ, ಫಸ್ಟ್ ಇದನ್ನ ಸ್ಟಡಿ ಮಾಡೋಣ. ಇಲ್ಲೇನಿದೆ, ಆರ್ಡರ್ ಐ ಡಿ.
ಸೆಗ್ಮೆಂಟ್ ಶಿಪ್ ಮೋಡ್ ಸೇಲ್ಸ್. ಓಕೆ, ಆರ್ಡರ್ ಐ ಡಿ ಸೆಗ್ಮೆಂಟ್ ಶಿಪ್ ಮೋಡ್ ಸೇಲ್ಸ್ ಅಂತಿದೆ, 3 ಕಾಲಮ್ ಇದೆ. ನೆಕ್ಸ್ಟ್ ಟೇಬಲ್ 2 ಆರ್ಡರ್ ಐ ಡಿ ರೀಜನ್, ಕ್ಯಾಟಗರಿ, ಸಬ್ ಕ್ಯಾಟಗರಿ ಮತ್ತೆ ಕ್ವಾಂಟಿಟಿ. ಓಕೆ, ಸೊ ಇಲ್ಲಿ 2 ಟೇಬಲ್ ಇದೆ. ಈ 2 ಟೇಬಲ್ ನನಗೆ ಮರ್ಜ್ ಆಗ್ಬಿಟ್ಟು ಒಂದು ಟೇಬಲ್ ಬರಬೇಕು. ಸೊ ನಾನಿಲ್ಲಿ ಮರ್ಜ್ ಮಾಡ್ಬೇಕಾದ್ರೆ ಏನ್ ನೋಡ್ಬೇಕು ಅಂದ್ರೆ ಯಾವ ಕಾಲಮ್ ಕಾಮನ್ ಆಗಿದೆ ಅಂತ. ಇಲ್ಲೋಗಿ ನಾನು ನೋಡಿದ್ರೆ ಟೇಬಲ್ 1 ಮತ್ತೆ ಟೇಬಲ್ 2 ಅಲ್ಲಿ ಆರ್ಡರ್ ಐ ಡಿ ಅನ್ನೋ ಕಾಲಮ್ ಕಾಮನ್ ಆಗಿದೆ. ಓಕೆ, ಸೊ ಫಸ್ಟ್ ಯಾವ ಕಾಲಮ್ ಕಾಮನ್ ಆಗಿದೆ ಅಂತ ನಾನು ನೋಡ್ತೀನಿ. ಟೇಬಲ್ 1 ಮತ್ತೆ ಟೇಬಲ್ 2 ಅಲ್ಲಿ ಆರ್ಡರ್ ಐ ಡಿ ಅನ್ನೋ ಒಂದು ಕಾಲಮ್ ಕಾಮನ್ ಆಗಿದೆ. ಈ ಕಾನ್ಸೆಪ್ಟ್ ಹೆಂಗೆ ಅಂದ್ರೆ, ನಾವು ಎಕ್ಸೆಲ್ ಅಲ್ಲಿ ವಿ ಲುಕ್ಅಪ್ ಮಾಡ್ಬಿಟ್ಟು, ಇವಾಗ ಟೇಬಲ್ 1ಗೆ ನನಗೆ ರೀಜನ್ ಕಾಲಮ್ ಇಲ್ಲಿ ಬೇಕು ಅಂದ್ರೆ ನಾನು ವಿ ಲುಕ್ಅಪ್ ಮಾಡ್ತೀನಿ. ವಿ ಲುಕ್ಅಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಐ ಡಿಸ್ಗಳು ಈ ಟೇಬಲ್ ಅಲ್ಲಿ ಮ್ಯಾಚ್ ಆದ್ರೆ ಇಲ್ಲಿರೋ ರೀಜನ್ಸ್ ನನಗೆ ಇಲ್ಲಿ ಬರುತ್ತೆ ಈ ಟೇಬಲ್ ಅಲ್ಲಿ. ಇದು ಎಕ್ಸೆಲ್ ಅಲ್ಲಿ ನಾವು ಮಾಡೋಂಥ. ಬಟ್ ಇಲ್ಲಿ ನಮ್ಗೆ ಏನ್ ಬೇಕಂದ್ರೆ 2 ಟೇಬಲ್ ಮರ್ಜ್ ಆಗ್ಬೇಕು. ಮರ್ಜ್ ಅಂತಂದ್ರೆ ಜಾಯಿನ್ ಆಗ್ಬೇಕು. ಸೊ ಇದು ನಾನು ಹೇಳ್ದೆ ಎಸ್ ಕ್ಯೂ ಎಲ್ ಅಲ್ಲಿ ಜಾಯಿನ್ಸ್ ಬರುತ್ತಲ್ಲ ಅದೇ ರೀತಿ. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಟೇಬಲ್ 1 ಆರ್ಡರ್ ಐ ಡಿ ಕಾಮನ್ ಕಾಲಮ್. ಇಲ್ಲಿ ನೋಡಿ 001 ಇಂದ 025 001 023 ಈ ತರ 25 ರೆಕಾರ್ಡ್ಸ್ ಇದೆ. ನಾನು ಇವಾಗ ಮರ್ಜ್ ಟೇಬಲ್ 2ಗೆ ಹೋಗ್ತೀನಿ. ಇಲ್ಲೂ ಕೂಡ 001 ಇದೆ, ಬಟ್ ಇಲ್ಲಿ ಏನಂದ್ರೆ 015 ವರೆಗೂ ಮ್ಯಾಚ್ ಆಗುತ್ತೆ. ಅಂದ್ರೆ 15 ರೆಕಾರ್ಡ್ಸ್ ಮ್ಯಾಚ್ ಆಗುತ್ತೆ. ಅದಾದ್ಮೇಲೆ 101 ಇಂದ 110 ಅಂತಿದೆಯಲ್ಲ ಇದು ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ 2 ಟೇಬಲ್ ಅಲ್ಲಿ 25 ರೆಕಾರ್ಡ್ಸ್ ಇದೆ. 25 ರೆಕಾರ್ಡ್ಸ್ ಅಲ್ಲಿ 15 ರೆಕಾರ್ಡ್ಸ್ ಅಷ್ಟೇ ಮ್ಯಾಚ್ ಆಗ್ತಿದೆ. ಇನ್ನು 10 ರೆಕಾರ್ಡ್ಸ್ ಟೇಬಲ್ 1 ಅಲ್ಲಿ, 10 ರೆಕಾರ್ಡ್ಸ್ ಟೇಬಲ್ 2 ಅಲ್ಲಿ ಮ್ಯಾಚ್ ಆಗ್ತೀನಿ. ನಾನು ಮರ್ಜ್ ಮಾಡಿದ್ರೆ ಹಿಂಗೆಲ್ಲ ಡೇಟಾಸ್ ಮರ್ಜ್ ಆಗಿ ಬರುತ್ತೆ. ಅದನ್ನ ನೋಡೋಣ. ಇಲ್ಲಿ ಮರ್ಜ್ ಅಲ್ಲಿ ನನಗೆ 6 ಟೈಪ್ಸ್ ಇರುತ್ತೆ. ಓಕೆ, 6 ಟೈಪ್ಸ್ ಏನೇನದು? ಇನ್ನರ್ ಜಾಯಿನ್, ಯಾವ ತರ ಜಾಯಿನ್ ಮಾಡಬಹುದು ಆಯ್ತಾ. ಲೆಫ್ಟ್ ಜಾಯಿನ್ ಮತ್ತೆ ರೈಟ್ ಜಾಯಿನ್, ಫುಲ್ ಔಟರ್ ಜಾಯಿನ್. ಈ ಲೆಫ್ಟ್ ಜಾಯಿನ್ ನ ಲೆಫ್ಟ್ ಔಟರ್ ಜಾಯಿನ್, ರೈಟ್ ಔಟರ್ ಜಾಯಿನ್ ಅಂತಾನೂ ಕರೀಬಹುದು. ಇದು ಫುಲ್ ಔಟರ್ ಜಾಯಿನ್ ಅಂತಾನೂ ಕರೀಬಹುದು. ಸೊ ಬರೀ ಲೆಫ್ಟ್ ಜಾಯಿನ್ ಅಂತ ಕರೆದ್ರೆ ಏನ್ ತಪ್ಪಿಲ್ಲ, ಅಥವಾ ರೈಟ್ ಔಟರ್ ಜಾಯಿನ್ ಅಂತ ಕೂಡ ಕರೀಬಹುದು. ಓಕೆನಾ. ಇನ್ನರ್ ಜಾಯಿನ್, ಫಸ್ಟ್ ಇನ್ನರ್ ಜಾಯಿನ್ ಮೇಲೆ ವರ್ಕ್ ಮಾಡೋಣ. ನಾನೇನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಮರ್ಜ್ ಅಂತಿದೆ, ಹೊಸ ಟೇಬಲ್ ತಗೋಣ. ಬೇಕಿದ್ರೆ ಇದಕ್ಕೆ ಮರ್ಜ್ ಮಾಡ್ಬೋದು ಇಲ್ಲಿರೋ ಟೇಬಲ್. ಬಟ್ ನಮಗೆ ಎಲ್ಲಾ ಜಾಯಿನ್ಸ್ ಅನ್ನ ಕಲಿಬೇಕು. ನಾನು ಏನ್ ಮಾಡ್ತೀನಿ, ಮರ್ಜ್ ಕ್ವೆರೀಸ್ ಆಸ್ ನ್ಯೂ ಅಂತ ಕೊಡ್ತೀನಿ. ಓಕೆನಾ. ನೋಡಿ ಇಲ್ಲಿ ಟೇಬಲ್ 1 ಸೆಲೆಕ್ಟ್ ಮಾಡಿದ್ದೀನಿ. ಇದು ಟೇಬಲ್ 1, ಇಲ್ಲಿದೆಲ್ಲ ಇದು ಟೇಬಲ್ 1. ಇಲ್ಲಿ ಹೋಗ್ಬಿಟ್ಟು ನಾನು ಟೇಬಲ್ 2 ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇದು ಟೇಬಲ್ 2. ಆಲ್ರೆಡಿ ನಾವು ಈ ಡೇಟಾನ ಸ್ಟಡಿ ಮಾಡಿದ್ವಿ. ಇದು ಮತ್ತೆ ಇದು ಈ ಎರಡು ಜಾಯಿನ್ ಆಗಬೇಕು. ನಾನು ಏನ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ತೀನಿ. ನೀವು ಮರ್ಜ್ ಮಾಡ್ಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೋಬೇಕು. ಏನದು ಅಂತಂದ್ರೆ, ಇಲ್ಲಿ ಫಸ್ಟ್ ಟೇಬಲ್ ಏನ್ ಸೆಲೆಕ್ಟ್ ಮಾಡ್ತೀನಿ, ಇದು ಬಂದು ಫಸ್ಟ್ ಟೇಬಲ್, ಇದು ಸೆಕೆಂಡ್ ಟೇಬಲ್. ಟೆಕ್ನಿಕಲಿ ಇದನ್ನ ನಾವು ಲೆಫ್ಟ್ ಟೇಬಲ್ ಮತ್ತೆ ಇದು ರೈಟ್ ಟೇಬಲ್ ಅಂತ ಕರಿತೀವಿ. ಈ ಫಸ್ಟ್ ಟೇಬಲ್ ಬಂದು ಲೆಫ್ಟ್ ಟೇಬಲ್, ಈ ಸೆಕೆಂಡ್ ಟೇಬಲ್ ಬಂದು ರೈಟ್ ಟೇಬಲ್. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವೇನ್ ಯೂಸ್ ಮಾಡ್ತೀವಲ್ಲ ಜಾಯಿನ್ಸ್, ಅದಕ್ಕೆ ಇದು ಉಪಯೋಗ ಆಗುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ನರ್ ಜಾಯಿನ್ ಅಂತ ಕೊಡ್ತೀನಿ. ಇನ್ನರ್ ಜಾಯಿನ್ ಅಂತ ಕೊಟ್ರೆ ನೋಡಿ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ಅಂತ ಬರುತ್ತೆ. ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್. ನಾನೇನ್ ಮಾಡ್ತೀನಿ, ನೋಡಿ ಇಲ್ಲಿ ತೋರಿಸಿದ್ದು ದ ಸೆಲೆಕ್ಷನ್ ಮ್ಯಾಚಸ್ 15 ಆಫ್ 25 ರೆಕಾರ್ಡ್ಸ್. ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಿದ ತಕ್ಷಣ ನನಗೆ ಇಲ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ನೋಡಿ ಇಲ್ಲಿ ಈ ತರ ಬರುತ್ತೆ. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋದ್ರೆ ನೋಡಿ ಟೇಬಲ್ 2 ಅಲ್ಲಿ ನಾನು ಮರ್ಜ್ ಮಾಡಬೇಕು. ಈ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೊಂದಷ್ಟು ಆಪ್ಷನ್ಸ್ ಬರುತ್ತೆ. ಏನಂತ ಬರುತ್ತೆ, ಸೆಕೆಂಡ್ ಟೇಬಲ್ ಅಲ್ಲಿ ಯಾವ್ದೆಲ್ಲ ಕಾಲಮ್ಸ್ ಬೇಕು ಅಂತ. ಸಿನ್ಸ್ ನಾವು ಇವಾಗ ಕಲಿತಾ ಇರೋದ್ರಿಂದ ನನಗೆ ಎಲ್ಲಾ ಕಾಲಮ್ಸ್ ಬರಲಿ. ನಾನೇನ್ ಮಾಡ್ತೀನಿ, ಓಕೆ ಅಂತ ಕೊಟ್ರೆ ನೋಡಿ
ಫಸ್ಟ್ ಟೇಬಲ್ ಅಲ್ಲಿ ನನಗೆ ಎಲ್ಲಾ ರೆಕಾರ್ಡ್ಸ್ ಬಂತು, ಬಟ್ ಯಾವ್ದೆಲ್ಲ ಮ್ಯಾಚ್ ಆಗ್ತಿದೆ 001 ಇಂದ 015 ವರೆಗೂ ರೆಕಾರ್ಡ್ಸ್ ಇದೆ. ಫಸ್ಟ್ ಟೇಬಲ್ ಅಲ್ಲಿ ಬಂತು, ಮತ್ತು ಸೆಕೆಂಡ್ ಟೇಬಲ್ ಅಲ್ಲೂ ಕೂಡ ಅದೇ ರೀತಿ ನಮಗೆ ಇಲ್ಲಿ ಡೇಟಾ ಬರುತ್ತೆ. ಅಂದ್ರೆ 15 ರೆಕಾರ್ಡ್ಸ್ ಅಷ್ಟೇ ಬರುತ್ತೆ. ರೈಟ್, ಇದಕ್ಕೆ ನಾವು ಇನ್ನರ್ ಜಾಯಿನ್ ಅಂತ ಕರೆಯೋಣ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಮರ್ಜ್ ಕ್ವೆರೀಸ್ ಆಸ್ ನ್ಯೂ ಅಂತ ಕೊಡ್ತೀನಿ. ಈಗ ನೆಕ್ಸ್ಟ್ ಜಾಯಿನ್ ಬಂದು ಲೆಫ್ಟ್ ಔಟರ್ ಜಾಯಿನ್ ಅಂತಿದೆ. ಇಲ್ಲಿ ಏನ್ ಮಾಡ್ತೀನಿ, ಟೇಬಲ್ 1 ಮತ್ತಿಲ್ಲಿ ಟೇಬಲ್ 2 ಕೊಡ್ತೀನಿ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ 1 ಮತ್ತೆ ಟೇಬಲ್ 2 ಕೊಡ್ತೀನಿ. ಇಲ್ಲಿ ನನಗೆ ಇದು ಫಸ್ಟ್ ಟೇಬಲ್, ಇದು ಸೆಕೆಂಡ್ ಟೇಬಲ್. ಈಗ ಇಲ್ಲಿ ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಲೆಫ್ಟ್ ಔಟರ್ ಜಾಯಿನ್ ಅಥವಾ ಫಸ್ಟ್ ಲೆಫ್ಟ್ ಔಟರ್ ಜಾಯಿನ್ ಮಾಡಿ. ನಾನು ಅಕಸ್ಮಾತ್ ಆಗಿ ಏನಾದರೂ ಲೆಫ್ಟ್ ಔಟರ್ ಜಾಯಿನ್ ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ. ಇದು ಲೆಫ್ಟ್ ಟೇಬಲ್, ಇದು ರೈಟ್ ಟೇಬಲ್. ಸೊ ಏನ್ ಮಾಡುತ್ತೆ ಅಂದ್ರೆ, ಈ ಫಸ್ಟ್ ಟೇಬಲ್ ಇದೆಯಲ್ಲ, ಇದರಲ್ಲಿ 25 ರೆಕಾರ್ಡ್ಸ್ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಟ್ರೆ ಇದರಲ್ಲಿ ಎಲ್ಲಾ ರೆಕಾರ್ಡ್ಸು ಬರುತ್ತೆ. ಇದರಲ್ಲಿ ಫಸ್ಟ್ ಟೇಬಲ್ ಅಲ್ಲಿ ಎಲ್ಲಾ ರೆಕಾರ್ಡ್ಸ್ ಬರುತ್ತೆ. ಸೆಕೆಂಡ್ ಟೇಬಲ್ ಅಲ್ಲಿ ಯಾವ್ದೆಲ್ಲ ಮ್ಯಾಚಿಂಗ್ ಇದೆ ಅದಷ್ಟೇ ಬರುತ್ತೆ. ಅಂದ್ರೆ ಸೆಕೆಂಡ್ ಟೇಬಲ್ ಅಲ್ಲಿ, ರೈಟ್ ಟೇಬಲ್ ಅಲ್ಲಿ 25 ರೆಕಾರ್ಡ್ಸ್ ಅಷ್ಟೇ ಮ್ಯಾಚಿಂಗ್, 15 ರೆಕಾರ್ಡ್ಸ್ ಅಷ್ಟೇ ಮ್ಯಾಚಿಂಗ್ ಇದೆ. 25 ರೆಕಾರ್ಡ್ಸ್ ಅಲ್ಲಿ 15 ರೆಕಾರ್ಡ್ಸ್ ಅಷ್ಟೇ ಮ್ಯಾಚಿಂಗ್ ಇದೆ. ನನಗೆ ಓಕೆ ಅಂತ ಕೊಟ್ರೆ ನೋಡಿ, ಇಲ್ಲಿ ಫಸ್ಟ್ ಟೇಬಲ್ ಅಂದ್ರೆ ಲೆಫ್ಟ್ ಟೇಬಲ್ ಅಲ್ಲಿ 25 ರೆಕಾರ್ಡ್ಸ್ ಎಲ್ಲ ಬಂದ್ಬಿಡುತ್ತೆ. ಬಟ್ ಇಲ್ಲಿ ನನಗೆ ಮರ್ಜ್ ಟೇಬಲ್ ಅಂತ ಇದೆ ನೋಡಿ, ಸ್ಮಾಲ್ ಒಂದು ಐಕಾನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ 15 ರೆಕಾರ್ಡ್ಸ್ ಮ್ಯಾಚ್ ಆಯ್ತು, ಇನ್ನ 10 ರೆಕಾರ್ಡ್ಸ್ ಮ್ಯಾಚ್ ಆಗ್ತಾರೆ. ಸೊ ಇಲ್ಲಿ ಇದಕ್ಕೆ ರೆಕಾರ್ಡ್ಸ್ ಇಲ್ಲದೆ ಇರೋ ಕಾರಣ ಇದು ನಮಗೆ ನಲ್ ವ್ಯಾಲ್ಯೂಸ್ ಅಂತ ಬಂದ್ಬಿಡುತ್ತೆ. ಸೊ ಸಿಚುವೇಶನ್ ತಕ್ಕನಾಗಿ ನಾನು ಜಾಯಿನ್ಸ್ ಅನ್ನ ಕೊಡಬೇಕು. ಅಕಸ್ಮಾತ್ ನಂಗೆ ಫಸ್ಟ್ ಟೇಬಲ್ ಎಲ್ಲಾ ರೆಕಾರ್ಡ್ಸ್ ಬೇಕು, ಸೆಕೆಂಡ್ ಟೇಬಲ್ ಇಂದ ಬರೀ ಮ್ಯಾಚಿಂಗ್ ರೆಕಾರ್ಡ್ಸ್ ಅಷ್ಟೇ ಬೇಕು ಅಂದ್ರೆ ನಾನು ಅವಾಗ ಲೆಫ್ಟ್ ಜಾಯಿನ್ ತಗೋತೀನಿ ಅಥವಾ ಲೆಫ್ಟ್ ಔಟರ್ ಜಾಯಿನ್ ಯಾವ್ದಾದ್ರು ಸರಿ. ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ಮರ್ಜ್ ಕ್ವೆರೀಸ್ ಆಸ್ ನ್ಯೂ. ಇಲ್ಲಿ ಮತ್ತೆ ಟೇಬಲ್ 1 ಮತ್ತೆ ಟೇಬಲ್ 2 ಸೆಲೆಕ್ಟ್ ಮಾಡ್ತೀನಿ. ಈ ಎರಡೂ ಕಾಲಮ್ ನಾನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡ್ತೀನಿ, ಇದು ರೈಟ್ ಟೇಬಲ್ ನನಗೆ, ಇದು ಲೆಫ್ಟ್ ಟೇಬಲ್. ಓಕೆ, ನನಗೆ ಸೆಕೆಂಡ್ ಟೇಬಲ್ ಅಲ್ಲಿ ಎಲ್ಲಾ ರೆಕಾರ್ಡ್ಸ್ ಬೇಕು. ಸೆಕೆಂಡ್ ಟೇಬಲ್ ಇಂದ ಎಲ್ಲಾ ರೆಕಾರ್ಡ್ಸ್ ಬೇಕು. ಫಸ್ಟ್ ಟೇಬಲ್ ಅಲ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ಅಷ್ಟೇ ಬೇಕಂದ್ರೆ ಲೆಫ್ಟ್ ಟೇಬಲ್ ಅಲ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ಅಷ್ಟೇ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಟೇಬಲ್ ಇಂದ 15 ರೆಕಾರ್ಡ್ಸ್ ಅಷ್ಟೇ ಮ್ಯಾಚಿಂಗ್ ಇದೆ. ಸೆಕೆಂಡ್ ಟೇಬಲ್ ಇಲ್ಲಿ ಹೋಗ್ಬಿಟ್ಟು ನಾನು ಓಕೆ ಅಂತ ಕೊಟ್ರೆ ನೋಡಿ, ಸೆಕೆಂಡ್ ಟೇಬಲ್ ಅಂದ್ರೆ ರೈಟ್ ಟೇಬಲ್ ಇಂದ ಎಲ್ಲಾ ರೆಕಾರ್ಡ್ಸ್ ಬಂದಿದೆ. ಫಸ್ಟ್ ಟೇಬಲ್ ಇಂದ ಯಾವ್ದೆಲ್ಲ ಮ್ಯಾಚಿಂಗ್ ರೆಕಾರ್ಡ್ಸ್ ಇದೆ ಅದು ಬರುತ್ತೆ. ಸೊ ಇದಕ್ಕೆ ನಾವು ರೈಟ್ ಜಾಯಿನ್ ಅಥವಾ ರೈಟ್ ಔಟರ್ ಜಾಯಿನ್ ಅಂತ ಕರಿತೀವಿ. ನೆಕ್ಸ್ಟ್, ಸಪೋಸ್ ಎರಡೂ ಟೇಬಲ್ ಮರ್ಜ್ ಆಗಬೇಕು, ಎರಡೂ ಟೇಬಲ್ ಇಂದ ಎಲ್ಲಾ ರೆಕಾರ್ಡ್ಸ್ ಬೇಕು. ಇಲ್ಲೋಗ್ಬಿಟ್ಟು ಮರ್ಜ್ ಕ್ವೆರೀಸ್ ಅಂತ ಕೊಡ್ತೀನಿ. ಟೇಬಲ್ 1 ಮತ್ತೆ ಟೇಬಲ್ 2 ಈ ಎರಡು ಟೇಬಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಮನ್ ಕಾಲಮ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಇಲ್ಲೋಗ್ಬಿಟ್ಟು ಏನ್ ಮಾಡ್ತೀನಿ, ಫುಲ್ ಔಟರ್ ಜಾಯಿನ್ ಅನ್ನ ಕೊಡ್ತೀನಿ. ಫುಲ್ ಔಟರ್ ಜಾಯಿನ್, ಎರಡೂ ಟೇಬಲ್ ಇಂದ ಎಲ್ಲಾ ರೆಕಾರ್ಡ್ಸು ಬೇಕು. ಬಟ್ ಏನಂದ್ರೆ 15 ರೆಕಾರ್ಡ್ಸ್ ಅಷ್ಟೇ ಮ್ಯಾಚ್ ಆಗ್ತಿದೆ. ನಾನು ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿಂದ ಎಲ್ಲಾ ರೆಕಾರ್ಡ್ಸು ಇದೆ, ಬಟ್ ಇದ್ರಲ್ಲೂ ಎಲ್ಲಾ ರೆಕಾರ್ಡ್ಸ್ ಬರುತ್ತೆ. ಇಲ್ಲಿ ಯಾವ್ದೆಲ್ಲ ಮ್ಯಾಚ್ ಆಗ್ತಿಲ್ಲ ನಲ್ ಅಂತಿದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ 15 ರೆಕಾರ್ಡ್ಸ್ ಕಂಪ್ಲೀಟ್ ರೆಕಾರ್ಡ್ಸ್ ಇದೆ. ಟೇಬಲ್ 2 ಅಲ್ಲಿ 10 ರೆಕಾರ್ಡ್ಸ್ ಮ್ಯಾಚ್ ಆಗ್ತಿಲ್ಲ, ನಲ್ ವ್ಯಾಲ್ಯೂಸ್.
ಟೇಬಲ್ 1 ಇಂದ 10 ರೆಕಾರ್ಡ್ಸ್ ಇದೆ. ಸೆಕೆಂಡ್ ಟೇಬಲ್ ಅಲ್ಲಿ ಮ್ಯಾಚ್ ಆಗ್ತಾರೆ ನಲ್ ವ್ಯಾಲ್ಯೂಸ್. ಟೋಟಲ್ ಆಗಿ 15 ಪ್ಲಸ್ 10 ಪ್ಲಸ್ ಇಲ್ಲ 10 35 ರೆಕಾರ್ಡ್ಸ್ ಅಷ್ಟೇ ಬರುತ್ತೆ. 50 ರೆಕಾರ್ಡ್ಸ್ ಬರಲ್ಲ. ಕನ್ಫ್ಯೂಸ್ ಆಗ್ಬಿಡಿ, ಯಾಕಂದ್ರೆ 15 ರೆಕಾರ್ಡ್ಸ್ ಕಂಪ್ಲೀಟ್ ಆಗಿರುತ್ತೆ. ಇದಕ್ಕೆ ನಾವು ಫುಲ್ ಔಟರ್ ಜಾಯಿನ್ ಅಂತ ಕರಿತೀವಿ. ಓಕೆನಾ? ಡನ್. ಸೊ ಈ ಜಾಯಿನ್ಸ್ ಏನಿದೆ, ನನಗೆ ಬೇರೆ ಬೇರೆ ಟೇಬಲ್ಸ್ ಇಂದ ಕಾಮನ್ ಐಡಿ ಇಂದ ಕನೆಕ್ಟ್ ಮಾಡ್ಬಿಟ್ಟು ಒಂದು ಟೇಬಲ್ ನಾನು ಮಾಡ್ಕೋಬಹುದು. ಸೊ ಇದಕ್ಕೆ ನಾವು ಜಾಯಿನ್ಸ್ ಅಂತ ಕರಿತೀವಿ. ಸೇಮ್ ಕಾನ್ಸೆಪ್ಟ್ SQL ಅಲ್ಲೂ ಇರುತ್ತೆ. ಅದಕ್ಕೆ ನಾನು ಆದಷ್ಟು ಹೇಳ್ತೀನಿ, SQL ಕಲ್ತ್ಕೊಂಡ್ರೆ ನಿಮಗೆ ಈ ತರದ್ದೆಲ್ಲ ತುಂಬಾ ಸುಲಭ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕೆ. ಹೊಸ್ದಾಗಿ ಅಕಸ್ಮಾತ್ SQL ಗೊತ್ತಿಲ್ಲ, ನಾನು ಹೊಸ್ದಾಗಿ ಏನೋ ಮಾಡ್ತೇನೆ ಕಲಿತಾ ಇದೀನಿ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನೂ ತೊಂದರೆ ಇಲ್ಲ, ಪ್ರಾಕ್ಟೀಸ್ ಮಾಡಿ ಒಂದ್ 2 ಸರಿ ಇದೇ ಡೇಟಾ ಇಟ್ಕೊಂಡು. ಅದಕ್ಕೆ ನಾನು ಡೇಟಾನ ತುಂಬಾ ಸಿಂಪಲ್ ಆಗಿ ಇಟ್ಟಿದ್ದೀನಿ, ನಿಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು. ಐಡಿಸ್ ಕೂಡ ನಾನು ಅದಕ್ಕೆ ಅಷ್ಟೇ ಸಿಂಪಲ್ ಇಟ್ಟಿದ್ದೀನಿ. ಓಕೆ, ಸೊ ಇದು ಜಾಯಿನ್ಸ್. ಇದು ಬಿಟ್ಟು ನಿಮ್ಗೆ ಇನ್ನ 2 ಜಾಯಿನ್ ಬರುತ್ತೆ. ಏನಪ್ಪ ಅದು? ಲೆಫ್ಟ್ ಆಂಡ್ ಮತ್ತೆ ರೈಟ್ ಆಂಟಿ. ಏನಿದು ಲೆಫ್ಟ್ ಆಂಟಿ ಮತ್ತೆ ರೈಟ್ ಆಂಟಿ? ಇದು ಇಲ್ಲಿ ನನ್ಗೊಂದಷ್ಟು ನಲ್ ವ್ಯಾಲ್ಯೂಸ್ ಇದೆ, ಇಲ್ಲೊಂದಷ್ಟು ನಲ್ ವ್ಯಾಲ್ಯೂಸ್ ಇದೆ. ಯಾತಕ್ಕೆ ನಲ್ ವ್ಯಾಲ್ಯೂಸ್ ಬರುತ್ತೆ ಅಂದ್ರೆ, ಒಂದರಿಂದ ಇನ್ನೊಂದು ಟೇಬಲ್ಗೆ ಮ್ಯಾಚಿಂಗ್ ರೆಕಾರ್ಡ್ಸ್ ಇಲ್ಲ ಅಂದ್ರೆ ಇದೆಲ್ಲ ಅನ್ಮ್ಯಾಚ್ಡ್ ರೆಕಾರ್ಡ್ಸ್ ಅಂತ. ನನಗೆ ಅಕಸ್ಮಾತ್ ಆಗಿ ನನಗೆ ಮ್ಯಾಚಿಂಗ್ ರೆಕಾರ್ಡ್ಸ್ ಮೇಲೆ ಆಸೆ ಇಲ್ಲ, ಅದ್ರ ಮೇಲೆ ನನಗೆ ಯಾವುದೇ ರೀತಿಯಾದ ರಿಪೋರ್ಟ್ಸ್ ಅನ್ನು ಮಾಡ್ತೇನೆ. ನನಗೆ ಯಾವ್ದಾದ್ರು ಮ್ಯಾಚ್ ಆಗ್ತಾ ಇಲ್ಲ ಅದಷ್ಟೇ ಬೇಕು ನನಗೆ. ಸೊ ಯಾವ್ದೆಲ್ಲ ಮ್ಯಾಚ್ ಆಗ್ತಿಲ್ಲ ಅಂತ ನನಗೊಂದು ರಿಪೋರ್ಟ್ಸ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಮರ್ಜ್ ಕ್ವೆರೀಸ್ ಟೇಬಲ್ 1 ಟೇಬಲ್ 2 ಇದು ಸೆಲೆಕ್ಟ್ ಮಾಡ್ಕೋತೀನಿ. ಬಟ್ ಇಲ್ಲೇನ್ ಮಾಡ್ತೀನಿ, ಲೆಫ್ಟ್ ಆಂಟಿ ರೋಸ್ ಓನ್ಲಿ ಇನ್ ಫಸ್ಟ್ ಓಕೆ ಅಂತ ಕೊಟ್ರೆ ನೋಡಿ, ಯಾವ್ದೆಲ್ಲ ಮ್ಯಾಚ್ ಆಗ್ತಿಲ್ಲ ಅನ್ಮ್ಯಾಚ್ಡ್ ರೆಕಾರ್ಡ್ಸ್ ಅಷ್ಟೇ ಬರುತ್ತೆ. ಸರಿ, ಇಲ್ಲಿ ಕೊಟ್ರೆ ಏನಾದ್ರು ಬರ್ಬೋದಂತ ನಾನು ಲೋಟ್ ಮರ್ಜ್ ಮಾಡಿದ್ರೆ ಏನು ಸುಖ ಇಲ್ಲ, ಇಲ್ಲಿ ನನಗೆ ನಲ್ ವ್ಯಾಲ್ಯೂಸೇ ಬರೋದು. ನೆಕ್ಸ್ಟ್ ಮರ್ಜ್ ಕ್ವೆರೀಸ್ ಟೇಬಲ್ 1 ಟೇಬಲ್ 2 ರೈಟ್ ಆಂಡ್ ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಓಕೆ ಅಂತ ಕೊಟ್ರೆ ನೋಡಿ, ಸೊ ಇದು ಲೆಫ್ಟ್ ಆಂಡ್. ರೈಟ್ ಆಂಡ್. ಸೊ ಈ ರೀತಿ ನಾವು ಜಾಯಿನ್ಸ್ ಗಳನ್ನ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ಮಲ್ಟಿಪಲ್ ಟೇಬಲ್ಸ್ ಜಾಯಿನ್ ಆಗುತ್ತೆ. ಮಲ್ಟಿಪಲ್ ಟೇಬಲ್ಸ್ ಇಂದ ನಾವು ಡೇಟಾನ ತಗೊಂಡು ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ಸೊ ಇದು ಮರ್ಜ್ ಕ್ವೆರೀಸ್ ಅಂತ. ಓಕೆ, ಮರ್ಜ್ ಕಾಲಮ್ಸ್, ಸಾರಿ ಮರ್ಜ್ ಕ್ವೆರೀಸ್, ಮರ್ಜ್ ಕ್ವೆರೀಸ್. ಮರ್ಜ್ ಕಾಲಮ್ ಅಂದ್ರೆ ಅದು ಒಂದೇ ಟೇಬಲ್ ಅಲ್ಲಿ ಮರ್ಜ್ ಮಾಡುವಂಥದ್ದು ಅಷ್ಟೇ. ಇದು ಮತ್ತೆ ಇದು ಈ ರೀತಿ. ಇದು ಒಂದು ಮರ್ಜ್ ಕ್ವೆರೀಸ್. ನನಗೆ ಬೇರೆ ಬೇರೆ ಟೇಬಲ್ಸ್ ಇಂದ ಡೇಟಾನ ತಗೋಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದೇ ಸರಿ 2 ಟೇಬಲ್ ಅಷ್ಟೇ ನಾನು ಕನೆಕ್ಟ್ ಮಾಡೋಕ್ಕಾಗೋದು. ಇದು ಕನೆಕ್ಟ್ ಮಾಡಿ, ಇವಾಗ ನಾನು ಇದು ಕನೆಕ್ಟ್ ಮಾಡ್ತೀನಿ, ಮತ್ತೆ ಇನ್ನೊಂದು ಟೇಬಲ್ ಇದ್ರೆ ಇದ್ರ ಮೇಲೆ ಇನ್ನೊಂದು ಕನೆಕ್ಷನ್ ನಾನು ಮಾಡ್ಬೋದು. ಸೊ ಆ ರೀತಿ ಮಾಡ್ಬೋದು. ಒಂದೇ ಸರಿ 4-5 ಟೇಬಲ್ ಅನ್ನ ಮಾಡೋಕ್ಕಾಗಲ್ಲ. ಓಕೆ, ಸೊ ಇದು ನಮಗೆ ಪವರ್ ಕ್ವೆರೀಸ್ ಅಂದ್ರೆ ಪವರ್ ಕ್ವೆರಿ ಎಡಿಟರ್. ಇದರಲ್ಲಿ ಇನ್ನೂ ತುಂಬಾ ಅನೇಕ ಎಷ್ಟೊಂದು ಆಪ್ಷನ್ಸ್ ಗಳಿದಾವೆ. ಇದು ನಮ್ಗೆ ಮೇನ್ ಆಗಿ ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಸಣ್ಣ ಪುಟ್ಟ ಕೆಲವೊಂದು ಇರ್ತವೆ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ನೀವು ಅದನ್ನ ನೋಡ್ಕೋಬಹುದು. ಇಲ್ಲಿ ನಾನು ವ್ಯೂಗೆ ಹೋಗ್ತು ಅಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಕಾಲಮ್ ಕ್ವಾಲಿಟಿ, ಇವಾಗ ಓಕೆ ಫುಲ್ ಔಟರ್ ಜಾಯಿನ್ ನೋಡಿ, ಇಲ್ಲಿ ಹೋದ್ರೆ ಇಲ್ಲಿ ನನಗೆ ಒಂದಷ್ಟು ಬ್ಲಾಂಕ್ಸ್ ಇದೆ. ನಲ್ ವ್ಯಾಲ್ಯೂಸ್ ಬಂತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಬಂದ್ರೆ ನಲ್ ವ್ಯಾಲ್ಯೂಸ್ ಅಂತ, ರೆಡ್ ಬಂದ್ರೆ ಎರರ್ ಅಂತ, ಗ್ರೀನ್ ಇದ್ರೆ ಕಂಪ್ಲೀಟ್ ಆಗಿ ಅದು ಪರ್ಫೆಕ್ಟ್ ಡೇಟಾ ಅಂತ. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇಲ್ಲಿ ಹೋಗ್ತೀನಿ ನೋಡಿ, ಎಲ್ಲ ಗ್ರೀನ್, ಕಂಪ್ಲೀಟ್ ಗ್ರೀನ್ ಇದೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕಾಲಮ್ ಕ್ವಾಲಿಟಿ ಅಂತ ಕೊಡ್ತೀನಿ ನೋಡಿ, 100% ವ್ಯಾಲಿಡ್. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಫುಲ್ ಔಟರ್ ಜಾಯಿನ್ ಕೊಡ್ತೀನಿ ನೋಡಿ, 28% ನನಗೆ ನಲ್ ವ್ಯಾಲ್ಯೂಸ್ ಇದೆ. ಎಲ್ಲ ಆಲ್ಮೋಸ್ಟ್ 28% ಇದೆ.
ಓಕೆನಾ? ಅಕಸ್ಮಾತ್ ಏನೋ ಎರರ್ ಇತ್ತು ಅಂದ್ರೆ ಇಲ್ಲಿ ನನಗೆ ಪರ್ಸೆಂಟೇಜ್ ತೋರಿಸ್ಬಿಡುತ್ತೆ. ಕಾಲಮ್ ಡಿಸ್ಟ್ರಿಬ್ಯೂಷನ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನಿಮ್ಗೆ ಅಷ್ಟೊಂದು ಇದಾಗಲ್ಲ, ಬಟ್ ಸ್ಟಿಲ್ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಕಾಲಮ್ ಡಿಸ್ಟ್ರಿಬ್ಯೂಷನ್ 15 ಡಿಸ್ಟಿಂಕ್ಟ್, 15 ಯುನೀಕ್. ನೋಡಿ ಇಲ್ಲಿ 3 ಡಿಸ್ಟಿಂಕ್ಟ್, 3 ಯುನೀಕ್ ವ್ಯಾಲ್ಯೂಸ್ ಇದೆ. ಏನಿದೆ 3 ಡಿಸ್ಟಿಂಕ್ಟ್ ಅಂದ್ರೆ? ಇಲ್ಲಿ ನೋಡಿ, ಕನ್ಸ್ಯೂಮರ್ ಮತ್ತೆ ಹೋಮ್ ಆಫೀಸ್. ಆಯ್ತಾ? ಸೊ ಇಲ್ಲಿ ನನಗೆ ವ್ಯಾಲ್ಯೂಸ್ಗಳು ತೋರಿಸ್ತಾ ಹೋಗುತ್ತೆ. ಅಂದ್ರೆ ಎಷ್ಟು ಯುನೀಕ್ ವ್ಯಾಲ್ಯೂಸ್ ಇದೆ. ಇಲ್ಲಿ 2 ಯುನೀಕ್ ವ್ಯಾಲ್ಯೂಸ್ ಇರುತ್ತೆ, ಅಂದ್ರೆ ಹೋಮ್ ಆಫೀಸ್ ಮತ್ತೆ ಕನ್ಸ್ಯೂಮರ್. ಮತ್ತೆ ಇಲ್ಲೂ ಅಷ್ಟೇ, ಸೆಕೆಂಡ್ ಕ್ಲಾಸ್ ಮತ್ತೆ ಸ್ಟ್ಯಾಂಡರ್ಡ್ ಕ್ಲಾಸ್. ಸೊ ಈ ರೀತಿ ನೀವು ಇಲ್ಲಿ ಕಾಲಮ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಓಕೆ, ರೈಟ್. ಇಲ್ಲಿ ಔಟ್ ಕಾಲಮ್ ಪ್ರೊಫೈಲ್. ಇಲ್ಲಿ ನೋಡಿ, ಇಲ್ಲಿ ನನಗೆ ಎಷ್ಟು ಡೇಟಾ ಇದೆ, ಕೌಂಟ್ 15 ರೆಕಾರ್ಡ್ಸ್ ಇದೆ. ಎರರ್ 0, ಎಂಟಿ 0. ಇಲ್ಲಿ ಹೋಗ್ಬಿಟ್ಟು ನಾನು ಫುಲ್ ಔಟರ್ ಜೈನ್ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಕಾಲಮ್ ಡಿಸ್ಟ್ರಿಬ್ಯೂಷನ್ ಅಂತ ನಿಮಿಷ. ಓಕೆ, ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕಾಲಮ್ ತಗೋಣ. ಓಕೆ, ಇದೇ ತಗೋಣ. ನೋಡಿ, ಕೌಂಟ್ 25 ರೆಕಾರ್ಡ್ಸ್ ಇದೆ, ಎರರ್ 0 ಇದೆ, ಎಂಟಿ 10 ಇದೆ, ಡಿಸ್ಟಿಂಕ್ಟ್ 16 ವ್ಯಾಲ್ಯೂಸ್ ಇದೆ, ಇನ್ಕ್ಲೂಡಿಂಗ್ ನಲ್ಲು ತಗೋತಿದೆ ಅದು, ಯುನೀಕ್ ವ್ಯಾಲ್ಯೂ 15 ಇದೆ. ಸೊ ಈ ರೀತಿ ನಮಗೆ ನೋಡಿ, ಇಲ್ಲೋ ಅಂದ್ರೆ ವ್ಯಾಲ್ಯೂಸ್ ಇದೆಯಲ್ಲಿ. ಓಕೆ, ಇದು ತಗೋತೀನಿ. ಇದು ನೋಡಿ, ನನಗೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ತೋರಿಸುತ್ತೆ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ. ಮಿನಿಮಮ್ ಎಷ್ಟು 5, ಮ್ಯಾಕ್ಸಿಮಮ್ ಎಷ್ಟು 99, ಆವರೇಜ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಈವನೆಸ್ಟ್ ನಂಬರ್, ಆಡೆಸ್ಟ್ ನಂಬರ್. ಸೊ ಈ ರೀತಿ ನಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಕೊಡುತ್ತೆ. ಸೊ ಅದು ನಮಗೆ ಕಾಲಮ್ ಪ್ರೊಫೈಲ್ ಅಲ್ಲಿ ತೋರಿಸುತ್ತೆ. ಓಕೆ, ಸೊ ಈ ರೀತಿ ನಾವು ಡೇಟಾನ ಚೆಕ್ ಮಾಡ್ಬೋದು. ಅಂದ್ರೆ ಸಣ್ಣ ಪುಟ್ಟದ ಕೆಲವೊಂದೆಲ್ಲ ಇರ್ತವೆ, ನೀವು ಹೋಗ್ಬಿಟ್ಟು ಇದನ್ನ ಚೆಕ್ ಮಾಡ್ಕೋಬಹುದು. ಸೊ ಆದಷ್ಟು ಮ್ಯಾಕ್ಸಿಮಮ್ ಏನು ಕವರ್ ಮಾಡೋದು ಅದನ್ನ ಇಲ್ಲಿ ಕವರ್ ಮಾಡಿದ್ದೀನಿ ಪವರ್ ಕ್ವೆರೀಸ್. ಓಕೆ, ರೈಟ್. ಸೊ ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ. ಮತ್ತೆ ಇನ್ನು ನಮ್ಗೆ ಟೈಮ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಡೇಟಾ ಮಾಡ್ಲಿಂಗ್ ಅನ್ನ ಇವತ್ತು ಮುಗಿಸೋಣ. ಯಾಕಂದ್ರೆ ಸೇಮ್ ಇಲ್ಲಿ ಏನ್ ಮರ್ಜ್ ಇದೆ ಅದೇ ತರ ಡೇಟಾ ಮಾಡ್ಲಿಂಗ್ ಇಲ್ಲ ಪ್ಲಾನ್ ಇರಲಿಲ್ಲ, ಬಟ್ ಸ್ಟಿಲ್ ನಮಗೆ ಟೈಮ್ ಇರೋದ್ರಿಂದ ಅದು ತುಂಬಾ ಚಿಕ್ಕ ಟಾಪಿಕ್, ಅದ್ರಲ್ಲ ತುಂಬಾ ಕಲಿಯುವಂಥದ್ದಿದೆ. ಅದನ್ನ ನಾವು ನೆಕ್ಸ್ಟ್ ನಾವು ಬೇರೆ ಚಾಪ್ಟರ್ಸ್ ಎಲ್ಲ ಮಾಡಿದ್ಮೇಲೆ ಇನ್ನೊಂದ್ಸರಿ ಬೇಕಾದ್ರೆ ನಾನು ಇದನ್ನ ಹೇಳ್ತೀನಿ. ಸಿನ್ಸ್ ನಮಗೆ ಇಲ್ಲಿ ಮರ್ಜ್ ಏನು ನಾವು ವರ್ಕ್ ಮಾಡಿದ್ದೀವಿ ಅದೇ ರೀತಿ ಡೇಟಾ ಮಾಡ್ಲಿಂಗ್ ಕೂಡ. ಸೊ ಅದ್ರ ಮೇಲೆ ಇವಾಗೊಂದು ಎಕ್ಸಸೈಸ್ ಮಾಡೋಣ. ಸೊ ನಮ್ಗೊಂದು ಡೇಟಾ ಮಾಡ್ಲಿಂಗ್ ಒಂದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ ನಮಗೆ ಡ್ಯಾಕ್ಸ್ ಮಾಡೋದಕ್ಕೆ ಇದು ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಅಂದ್ರೆ ಡ್ಯಾಕ್ಸ್ ನೀವು ವರ್ಕ್ ಮಾಡಬೇಕು ಅಂದ್ರೆ ಡೇಟಾ ಮಾಡ್ಲಿಂಗ್ ಕೂಡ ತುಂಬಾ ಮುಖ್ಯ. ರೈಟ್, ಡೇಟಾ ಮಾಡ್ಲಿಂಗ್. ಫಸ್ಟ್ ಆಫ್ ಆಲ್ ಈ ಡೇಟಾ ಮಾಡ್ಲಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಡೇಟಾ ಮಾಡ್ಲಿಂಗ್ ಅಂದ್ರೆ ನನಗೆ ಡೇಟಾ ಬಂದು ಬೇರೆ ಬೇರೆ ಸೋರ್ಸಸ್ ಇಂದ ಬಂದು ನಾನು ಕನೆಕ್ಟ್ ಮಾಡಿದ್ರೆ, ಅಂದ್ರೆ ಡೇಟಾನ ಕನೆಕ್ಟ್ ಮಾಡಿದಾಗ ಡೇಟಾ ಮಾಡ್ಲಿಂಗ್ ಅಂತ ಕರಿತೀವಿ. ಯಾವ ರೀತಿ ಇಲ್ಲಿ ಹೋಗ್ತೀನಿ ನೋಡಿ, ಎಕ್ಸೆಲ್ ವರ್ಕ್ ಬುಕ್ ಹೋಗ್ತೀನಿ. ಇಲ್ಲಿ ಡೇ 1 ನನಗೆ ಇಲ್ಲೊಂದಷ್ಟು ಡೇಟಾ ಇತ್ತು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಈ ಎಕ್ಸೆಲ್ ತಗೋತೀನಿ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಇಲ್ಲೊಂದಷ್ಟು ಟೇಬಲ್ಸ್ ಬರುತ್ತೆ ನಮಗೆ. ಆಯ್ತಾ? ಇಲ್ಲಿ ಏನ್ ಮಾಡ್ತೀನಿ, ಡೇಟಾ ಲೊಕೇಶನ್. ಓಕೆ, ಇದೆಲ್ಲ ತಗೊಂಡ್ಬಿಡೋಣ. ಒಂದೇ ಒಂದು ಮಾತ್ರ ಬೇರೆ ಅಪ್ಲಿಕೇಶನ್ ತಗೋಣ, ಪ್ರಾಡಕ್ಟ್ ಮತ್ತೆ ಸೆಗ್ಮೆಂಟ್. 5 ಟೇಬಲ್ಸ್ ನಾನು ಎಕ್ಸೆಲ್ ಇಂದ ತಗೋತೀನಿ. ಶಿಪ್ ಮೋಡ್ ಮಾತ್ರ ನಾನು ಬೇರೆ ಸೋರ್ಸ್ ಇಂದ ತಗೋಣ. ನಾನು ಏನ್ ಮಾಡ್ತೀನಿ, ಲೋಡ್ ಅಂತ ಕೊಡ್ತೀನಿ. ಜಸ್ಟ್ ಲೋಡ್ ಅಂತ ಕೊಟ್ಬಿಡ್ತೀನಿ. ಓಕೆ, ರೈಟ್. ಡೇಟಾ ಈಗ ಲೋಡ್ ಆಗುತ್ತೆ ನೋಡಿ, 5 ಟೇಬಲ್ಸ್ ಈಗ ಲೋಡ್ ಆಗುತ್ತೆ. ಅದ್ರ ಜೊತೆಗೆ ಶಿಪ್ ಮೋಡ್ ಬಂದು MS ಆಕ್ಸಿಸ್ ಇಂದ ತಗೋಣ.
ಓಕೆ. ಸೊ ಇಲ್ಲಿ 5 ಟೇಬಲ್ಸ್ ಬಂತು. ನೆಕ್ಸ್ಟ್ ಏನು ಮಾಡ್ತೀನಿ, ಲೋಡ್ ಗೆಟ್ ಡೇಟಾ ಮತ್ತೆ MS ಆಕ್ಸೆಸ್ ಇಂದ ಡೇಟಾ ತಗೊಳ್ಳೋಣ. ಆಕ್ಸೆಸ್ ಡೇಟಾಬೇಸ್. ಇಲ್ಲೂ ಅದೇ ಡೇಟಾ ಇದೆ, ಒಂದೇ ಒಂದು ಟೇಬಲ್ ಮಾತ್ರ ನಾವು ಆಕ್ಸೆಸ್ ಇಂದ ತಗೋಣ. ಓಕೆ, ಇದು ಶಿಪ್ ಮೋಡ್ ಮಾತ್ರ ನಾನು MS ಆಕ್ಸೆಸ್ ಇಂದ ತಗೋತೀನಿ. ಲೋಡ್. ಈಗ ನನಗಿಲ್ಲಿ ಎಲ್ಲ 6 ಟೇಬಲ್ಸ್ ಅನ್ನ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಡೇಟಾ ಸ್ಟಡಿ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕಸ್ಟಮರ್ ನೋಡಿ, ಕಾಲಮ್ 1 ಕಾಲಮ್ 2 ಅಂತಿದೆ. ಡೇಟಾ ಸರಿಗ್ ಬಂದಿಲ್ಲ ನಮಗೆ, ಕಾಲಮ್ ಹೆಡರ್ ಸರಿಗಿಲ್ಲ. ಡೇಟಾ ಕಾಲಮ್ ಚೆಕ್, ಡೇಟಾ ಟೇಬಲ್ ಚೆಕ್ ಮಾಡ್ತೀನಿ, ಇದು ಕರೆಕ್ಟ್ ಇದೆ. ಓಕೆ. ಮತ್ತೆ ಲೊಕೇಶನ್ ಟೇಬಲ್ ಫೈನ್, ಪ್ರಾಡಕ್ಟ್ ಟೇಬಲ್ ಏನೋ ಪ್ರಾಬ್ಲಮ್ ಇದೆ, ಸೆಗ್ಮೆಂಟ್ ಮತ್ತೆ ಪ್ರಾಬ್ಲಮ್ ಇದೆ, ಕಾಲಮ್ ಸರಿ ಇಲ್ಲ, ಶಿಪ್ ಮೋಡ್ ಓಕೆ. ನಾನು ಇವಾಗ ಟೇಬಲ್ಗೆ ಹೋಗ್ತೀನಿ, ಈ ಟೇಬಲ್ ವ್ಯೂಗೆ. ಇಲ್ಲಿ ನೋಡಿದ್ರೆ ನನಗೆ ಡೇಟಾ ಇದೆ, ಬಟ್ ಏನಾಗಿದೆ, ಹೆಡರ್ ಬಂದು ಡೇಟಾ ಸೆಕ್ಷನ್ ಅಲ್ಲಿ ಕೂತಿದೆ. ಈ ಹೆಡರ್ ಬಂದು ನನ್ನ ಮೇಲ್ ಬರಬೇಕು. ಈಗ ನಾವು ಅನ್ಕೋಬಹುದು ಏನ್ ತೊಂದರೆ ಇಲ್ಲ, ಈ ತರ ಇದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾವು ಡೇಟಾ ಹಿಂಗೆ ತಗೊಂಡು ವರ್ಕ್ ಮಾಡಿ ನೋಡೋಣ ಅಂತ ಅನ್ಕೋತೀವಿ. ಯಾಕಂದ್ರೆ ಎಕ್ಸೆಲ್ ಅಲ್ಲಿ ಈ ತರ ಇತ್ತು, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು, ಯಾಕಂದ್ರೆ ಇಲ್ಲಿ ಹೆಡರ್ ಡೇಟಾ ಅಂತ ಏನಿರಲ್ಲ ಅದರಲ್ಲಿ, ನಾವು ಅದನ್ನ ಟೇಬಲ್ ಕನ್ವರ್ಟ್ ಮಾಡ್ಕೊಂಡು ಹೆಡರ್ ಅಂತ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ರೇಂಜ್ ಅಲ್ಲಿ ಇದ್ದಾಗ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನೋಡಿ, ಪ್ರಾಡಕ್ಟ್ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್, ಸೆಗ್ಮೆಂಟ್ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್. ಸೊ ಈ 3 ಟೇಬಲ್ ಅಲ್ಲಿ ಈ ಹೆಡರ್ಸ್ ಪ್ರಾಬ್ಲಮ್ ಇದೆ. ನಾವು ಅಕಸ್ಮಾತ್ ಅದನ್ನ ಇಗ್ನೋರ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ನಾನಿವಾಗ ಇಲ್ಲಿ ಡೇಟಾ ಮಾಡ್ಲಿಂಗ್ ಅಂದ್ರೆ ಮಾಡ್ಲಿಂಗ್ ವ್ಯೂಗೆ ಹೋಗ್ತೀನಿ. ಈ ಮಾಡ್ಲಿಂಗ್ ಹೋದಾಗ ನನಗೆ ನೋಡಿ, ಇಲ್ಲಿ ಇದು ಮೇಯ್ನ್ ನನಗೆ ಟ್ರಾನ್ಸಿಷನ್ ಟೇಬಲ್, ಅಂದ್ರೆ ಎಲ್ಲಾ ಟ್ರಾನ್ಸಿಷನ್ ಡೇಟಾ ಟೇಬಲ್ ಅಲ್ಲೇ ಆಗೋದು, ರೈಟ್. ಓಕೆ. ಇವಾಗ ಲೊಕೇಶನ್ ಟೇಬಲ್ ಇಲ್ಲಿ ನೋಡಿ ಏನೋ ಕನೆಕ್ಟ್ ಆಗಿದೆ. ಮತ್ತೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದಷ್ಟು ಟೇಬಲ್ಸ್ಗಳಿದ್ದಾವೆ, ಈ ಟೇಬಲ್ ಅಲ್ಲಿ ತಗೋತೀನಿ. ಬಟ್ 6 ಟೇಬಲ್ ಅಲ್ಲಿ 2 ಟೇಬಲ್ ಈ ಡೇಟಾ ಟೇಬಲ್ ಕನೆಕ್ಟ್ ಆಗಿದೆ, ಈ 3 ಟೇಬಲ್ಸ್ ಕನೆಕ್ಟ್ ಆಗಿಲ್ಲ. ನೋಡಿ, ಈ 3 ಟೇಬಲ್ ಕನೆಕ್ಟ್ ಆಗಿದೆ. ಯಾತಕ್ಕೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ, ಇಲ್ಲಿ ಕಾಲಮ್ ಹೆಡರ್ಸ್ ಕರೆಕ್ಟ್ ಇಲ್ಲ. ಈ 3 ಟೇಬಲ್ ಅಲ್ಲಿ ಕಾಲಮ್ 1 ಕಾಲಮ್ 2 ಕಾಲಮ್ 1 ಕಾಲಮ್ 2 ಅಂತ ಈ ರೀತಿ ಇದೆ. ಈಗ ನೀವು ಅನ್ಕೋಬಹುದು ಏನ್ ತೊಂದರೆ ಇಲ್ಲ, ನೋಡೋಣ ಅಕಸ್ಮಾತ್ ನಾನು ಈ ತರ ಇದ್ರೆ ರಿಪೋರ್ಟ್ಸ್ ಮಾಡ್ಬೋದು ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ಟೇಬಲ್ ತಗೋತೀನಿ, ಜಸ್ಟ್ ರಿಪೋರ್ಟ್ಸ್ ನೋಡೋದಕ್ಕೆ. ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಕಸ್ಟಮರ್ ನೇಮ್ ಇಲ್ಲಿ ಕಾಲಮ್ 2 ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನನಗೆ ಕಾಲಮ್ 2 ಅಂತ ಕೊಟ್ರೆ ಕಸ್ಟಮರ್ ನೇಮ್ ಬಂತು. ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸೇಲ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಡೇಟಾ ಕರೆಕ್ಟಾಗಿ ಬರ್ತಾ ಇಲ್ಲ ಅಲ್ಲಿ, ಯಾಕೆಂದ್ರೆ ಇದು ಕನೆಕ್ಟ್ ಆಗಿಲ್ಲ. ಇಲ್ಲಿ ಕಸ್ಟಮರ್ ಟೇಬಲ್ ಮತ್ತೆ ಡೇಟಾ ಟೇಬಲ್ ಕನೆಕ್ಟ್ ಆಗಿಲ್ಲ. ಅದೇ ನೋಡಿ, ನಾನು ಲೊಕೇಶನ್ ಟೇಬಲ್ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದೆಯಲ್ಲ ಇದು ತೆಗೆದ್ಬಿಟ್ಟು ಲೊಕೇಶನ್ ಇಂದ ಸ್ಟೇಟ್ ಕಾಲಮ್ ತಗೋತೀನಿ. ನೋಡಿ, ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ ಎಷ್ಟು ಕರೆಕ್ಟ್ ಇದೆ ಅಂದ್ರೆ ಸಮ್ಮರೈಸ್ಡ್ ಆಗಿ ಬರ್ತಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ನನಗೆ ಈ ಟೇಬಲ್ ಇದೆಲ್ಲ 2 ಟೇಬಲ್ ಕನೆಕ್ಟ್ ಆಗಿದೆ. ಸೇಮ್ ನಾವಿಲ್ಲಿ ಮರ್ಜ್ ಇದು ಮಾಡಿದ್ವಲ್ಲ, ಇಲ್ಲೂ ಕೂಡ ಅದೇ ರೀತಿ ನಾವು ಮಾಡ್ಬೋದು. ಇದಕ್ಕೆ ರಿಲೇಶನ್ಶಿಪ್ ಅಂತ ಕರಿತೀವಿ. ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗ್ ಮಾಡಬೇಕು ಅಂತ. ಸೊ ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅಕಸ್ಮಾತ್ ಆಗಿ ಕಾಲಮ್ ಹೆಡರ್ಸ್ ಸರಿ ಇಲ್ಲ ಅಂತಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಸೊ ಇವಾಗ ಇದನ್ನ ನನಗೆ ಕಾಲಮ್ ಹೆಡರ್ಸ್ ಕರೆಕ್ಟ್ ಮಾಡಬೇಕು. ಸೊ ನಮಗೆಲ್ಲ ಗೊತ್ತು, ನಾನು ಏನು ಮಾಡಬೇಕು, ಟ್ರಾನ್ಸ್ಫಾರ್ಮ್ ಹೋಗ್ತೀನಿ. ಟ್ರಾನ್ಸ್ಫಾರ್ಮ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಅಂತಿದೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಅಂದ್ರೆ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ನನಗೆ ಅಕಸ್ಮಾತ್ ಏನಾದರೂ ಡೇಟಾ ಕ್ಲೀನ್ ಮಾಡಬೇಕು ಅಂತಿದ್ರೆ ನಾನು ಡೇಟಾ ಕ್ಲೀನ್ ಮಾಡ್ಕೋತೀನಿ. ಇಲ್ಲ ಅಂತಂದ್ರೆ ಜಸ್ಟ್ ಓಕೆ, ಇದು ಓಕೆ, ಇದನ್ನ ಡಿಲೀಟ್ ಮಾಡ್ಬಿಡೋಣ. ಇದರಿಂದ ಇದು ಬೇಡ, ಇದು ಡಿಲೀಟ್ ಮಾಡ್ಬಿಡ್ತೀನಿ.
ಓಕೆ, ಈಗ ಇಲ್ಲಿ ಹೋಗ್ಬಿಟ್ಟು ನಾನು ಡೇಟಾ ಟೇಬಲ್ ನೋಡ್ತೀನಿ, ಇದು ಕರೆಕ್ಟ್ ಇದೆ. ಲೊಕೇಶನ್ ಟೇಬಲ್ ಕರೆಕ್ಟ್ ಇದೆ. ಕಸ್ಟಮರ್ ಟೇಬಲ್ ಇದು ಕರೆಕ್ಟ್ ಮಾಡಬೇಕು. ಹೋಮ್ ಟ್ಯಾಬ್ಗೆ ಹೋಗ್ಬಿಟ್ಟು ಯೂಸ್ ಫಸ್ಟ್ ರೋ ಆಸ್ ಅಡ್ರೆಸ್. ಓಕೆ, ಇದು ಕರೆಕ್ಟ್ ಆಯ್ತು. ಪ್ರಾಡಕ್ಟ್ ಸೆಗ್ಮೆಂಟ್, ಓಕೆ, ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ. ಶಿಪ್ ಮೋಡ್ ಇದು ಕರೆಕ್ಟ್ ಇದೆ. ಸೊ ನನಗೆ ಇವಾಗ ಬೇಕಾಗಿದ್ದು ಕಾಲಮ್ಸ್ ಅನ್ನ ಕರೆಕ್ಟ್ ಮಾಡ್ಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಲೋಸ್ ಅಂಡ್ ಅಪ್ಲೈ ಅಂತ ಕೊಡ್ತೀನಿ. ಈಗ ನನಗೆ ಈ ಕಾಲಮ್ಸ್ ಎಲ್ಲಾನು ಕರೆಕ್ಟ್ ಮಾಡೋದು. ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ಈ ಟೇಬಲ್ ಅಲ್ಲಿ ರಿಪೋರ್ಟ್ಸ್ ಮುಂಚೆ ಹೆಂಗಿತ್ತು, ಈ ಟೇಬಲ್ ಕಾಲಮ್ ಹೆಡರ್ಸ್ ಅನ್ನ ಕರೆಕ್ಟ್ ಮಾಡಿದ್ಮೇಲೆ ಹೆಂಗಾಗುತ್ತೆ ಅಂತ. ಓಕೆ, ಇದು ಕಾಲಮ್ 1 ಅಂತಿತ್ತಲ್ಲ, ಅದು ಹೊರಟೋಗಿದೆ. ಅದು ಕಾಲಮ್ ಇತ್ತಲ್ಲ, ಕಾಲಮ್ 2 ಅಂತ ನಾನು ಕರೆಕ್ಟ್ ಮಾಡಿದ್ದೀನಿ. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ನೇಮ್ ತಗೋತೀನಿ. ಈಗ ನೋಡಿ ಹೆಂಗ್ ಬರುತ್ತೆ ರಿಸಲ್ಟ್ಸ್, ಹೆಂಗ್ ವರ್ಕ್ ಆಗ್ತಿದೋ. ಇಲ್ಲಿ ಡೇಟಾ ಮಾಡೆಲ್ ಅಂದ್ರೆ ಮಾಡಲಿಂಗ್ ವ್ಯೂಗೆ ಹೋಗ್ತೀನಿ. ಇಲ್ಲಿ ನೋಡಿ ಎಲ್ಲ ಕನೆಕ್ಟ್ ಆಗಿದೆ. ಸೆಗ್ಮೆಂಟ್ ಕನೆಕ್ಟ್ ಆಯ್ತು, ಕಸ್ಟಮರ್ ಕನೆಕ್ಟ್ ಆಯ್ತು, ಶಿಪ್ ಮೋಡ್ ಕನೆಕ್ಟ್ ಆಯ್ತು. ಸೊ ಎಲ್ಲದು ಕನೆಕ್ಟ್ ಆಗಿದೆ. ಇದು ಕನೆಕ್ಟ್ ಆಗಿಲ್ಲ, ಇದು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ, ನೋಡಿ. ಸೊ ಈ ತರ ನನಗೆ ಟೇಬಲ್ಸ್ ಕನೆಕ್ಟ್ ಆಗಿರ್ಬೇಕು, ಜಾಯಿನ್ ಆಗಿರ್ಬೇಕು, ರಿಲೇಶನ್ಶಿಪ್ ಇರಬೇಕು. ಅವಾಗಲೇ ನನಗಿಲ್ಲಿ ಬೇರೆ ಬೇರೆ ಟೇಬಲ್ಸ್ ಇಂದ ರಿಪೋರ್ಟ್ಸ್ ಅನ್ನ ತೆಗಿಯೋಕ್ಕಾಗುತ್ತೆ. ಸೊ ಇದನ್ನ ಇವಾಗ ಕಲ್ತ್ಕೊಳ್ಳೋಣ, ಇದು ಹೆಂಗೆ ಕನೆಕ್ಟ್ ಆಗಿದೆ ಅಂತ. ಮರ್ಜ್ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲೊಂದಷ್ಟು ಜಾಯಿಂಟ್ ಟೈಪ್ಸ್ ಇತ್ತಲ್ಲ, ಡೇಟಾ ಮಾಡೆಲಿಂಗ್ ಅಲ್ಲಿ ಕೂಡ ನಮ್ಗೆ ಅದೇ ರೀತಿ ಜಾಯಿನಿಂಗ್ ಟೈಪ್ ಇರುತ್ತೆ. ಬಟ್ ಇಲ್ಲಿ ನಾವು ಅದನ್ನ ಜಾಯಿನ್ಸ್ ಅಂತ ಕರೆಯಲ್ಲ, ರಿಲೇಶನ್ಶಿಪ್ ಅಂತ ಕರಿತೀವಿ. ರಿಲೇಶನ್ಶಿಪ್ ಅಂತಂದ್ರೆ ನಮ್ಗೆ ಒಂದು ಟೇಬಲ್ ಇನ್ನೊಂದು ಟೇಬಲ್ಗೆ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ. ರಿಲೇಶನ್ಶಿಪ್ಗೂ ಜಾಯಿನ್ಸ್ಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ರಿಲೇಶನ್ಶಿಪ್ ನಮ್ಗೆ ಈ ಪವರ್ ಬಿ ಐ ಡೆಸ್ಕ್ಟಾಪ್ ಅಲ್ಲಿ ನಾವು ಮಾಡ್ತೀವಿ, ಸ್ವಲ್ಪ ಫಾಸ್ಟ್ ಇರುತ್ತೆ. ಜಾಯಿನ್ಸ್ ಬಂದು ನಿಮ್ಗೆ ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ನಾವು ಮರ್ಜ್ ಮಾಡಿ ಮ್ಯಾಚಿಂಗ್ ರೆಕಾರ್ಡ್ಸ್ ಅನ್ನ ನಾವು ತಗೋತೀವಿ. ಸೊ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು, ನೀವು ಜಾಯಿನ್ಸ್ ಆದ್ರೂ ಮಾಡಿ, ರಿಲೇಶನ್ಶಿಪ್ ಆದ್ರೂ ಮಾಡಿ. ಯೂಶಲಿ ನಾನು ರಿಲೇಶನ್ಶಿಪ್ ಅಂತ ಕೊಟ್ರೆ ಅವಾಗ ಡ್ಯಾಕ್ಸ್ ಫಾರ್ಮುಲಾ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ಈ ಬೇರೆ ಬೇರೆ ಟೇಬಲ್ಸ್ ಇಂದ ನಾವೇನಾದ್ರೂ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತಂದಾಗ ನಮ್ಗೆ ಈಸಿ ಆಗುತ್ತೆ. ಜಾಯಿನ್ಸ್ ಅಂದ್ರೆ ಅದು ಬರೀ ಜಸ್ಟ್ ಜಾಯಿನ್ ಮಾಡಿ ಒಂದು ಟೇಬಲ್ ಬಂದ್ಬಿಡುತ್ತೆ ಅಷ್ಟೇ. ನನಗೆ ಇಲ್ಲಿ ಒಂದು ಹೊಸ ಟೇಬಲ್ ಒಂದು ಬಂದ್ಬಿಡ್ತೀನಿ. ಸೊ ಇಲ್ಲಿ ನಾವು ಸಪ್ರೇಟ್ ಇವಾಗ ನೋಡಿ, ನಾನು ಜಾಯಿನ್ ಮಾಡ್ಬಿಡ್ತು ಅಂತ ಇಟ್ಕೊಳ್ಳೋಣ. ಈಗ ಇದು ನಾನು ಜಾಯಿನ್ ಮಾಡ್ತೀನಿ, ಡೇಟಾ ಮತ್ತೆ ಶಿಪ್ ಮೋಡ್ ಇದೆರಡು ಜಾಯಿನ್ ಮಾಡಿದ್ರೆ ಇಲ್ಲಿ ಒಂದು ಹೊಸ ಟೇಬಲ್ ಬಂದ್ಬಿಡುತ್ತೆ. ಓಕೆ, ಬಟ್ ಇಲ್ಲಿ ಹೊಸ ಟೇಬಲ್ ಕ್ರಿಯೇಟ್ ಆಗಲ್ಲ. ಇರುವಂತ ಟೇಬಲ್ ಜಸ್ಟ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ನಾವು ಅದನ್ನ ಏನ್ ಮಾಡ್ಬೋದು ಅಂದ್ರೆ ಬೇರೆ ಟೇಬಲ್ ಇಂದ ರಿಪೋರ್ಟ್ಸ್ ಗಳನ್ನ ತಗೋಬಹುದು. ರೈಟ್, ಈಗ ಈ ರಿಲೇಶನ್ಶಿಪ್ ಇದೆಲ್ಲ ಇದಕ್ಕೆ ನಾವು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಕಾರ್ಡಿನಾಲಿಟಿ ರಿಲೇಶನ್ಶಿಪ್, ಕಾರ್ಡಿನಾಲಿಟಿ ಟೆಕ್ನಿಕಲ್ ವರ್ಡ್. ಈ ರಿಲೇಶನ್ಶಿಪ್ ನಾನು ನಿಮ್ಗೆ ಹೇಳ್ದೆ ಯಾವ ರೀತಿ ಅಂದ್ರೆ, ಇದು ಒಂದು ಟೇಬಲ್ ಇಂದ ಟೇಬಲ್ಗೆ ಈ ತರ ಕನೆಕ್ಟ್ ಆಗಿರುತ್ತಲ್ಲ, ಇದಕ್ಕೆ ನಾವು ರಿಲೇಶನ್ಶಿಪ್. ಮತ್ತೆ ನೋಡಿ ಇಲ್ಲಿದೆ ಮ್ಯಾನೇಜ್ ರಿಲೇಶನ್ಶಿಪ್, ಕಾರ್ಡಿನಾಲಿಟಿ. ಇದರಲ್ಲಿ 4 ತರ ರಿಲೇಶನ್ಶಿಪ್ ಇದೆ. ಏನದು? ಸಿಂಪಲ್ ಟು ರಿಮೆಂಬರ್, 1 2 1. ಆಯ್ತಾ? 1 2 ಮೆನಿ, ಮೆನಿ ಟು 1. ಆಮೇಲೆ ಮೆನಿ ಟು ಮೆನಿ. ನೋಡಿ 4. 1 ಟು 1, 1 ಟು ಮೆನಿ, ಮೆನಿ ಟು 1, ಮೆನಿ ಟು ಮೆನಿ. ಇದೆರಡು ಒಂದೇ, ಡೈರೆಕ್ಷನ್ ಮಾತ್ರ ಚೇಂಜ್ ಅಷ್ಟೇ. ಇಲ್ಲಿ ನೋಡಿ, ಇವಾಗ 1 ಟು ಮೆನಿ, ಮೆನಿ ಟು 1. 1 ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ 1 ಅಂತಿದೆ, ಇಲ್ಲಿ 1 ಅಂತಿತ್ತು ಅಂದ್ರೆ ಅದು 1. ಸ್ಟಾರ್ ಅಂತಿದ್ರೆ ಮೆನಿ. ಏನದು 1 ಮೆನಿ? 1 ಅಂತಂದ್ರೆ ನೀವಾಗ ಟೇಬಲ್ಗೆ ಹೋಗಿ ನೋಡಿದ್ರೆ ನೋಡಿ, ಇದೆಲ್ಲ ಯುನೀಕ್ ವ್ಯಾಲ್ಯೂಸ್, ಎಲ್ಲ ಯುನೀಕ್ ವ್ಯಾಲ್ಯೂಸ್. ಇದಕ್ಕೆ ನಾವು 1 ಅಂತ ಕರಿತೀವಿ. ಮೆನಿ ಅಂತಂದ್ರೆ ನೋಡಿ, ಇಲ್ಲಿ ಡೇಟಾ ಟೇಬಲ್ ಅಲ್ಲಿ ನೀವು ನೋಡ್ಬೋದು, ಶಿಪ್ ಐ ಡಿ ನೋಡಿ ಎಷ್ಟೊಂದಿದೆ, ರಿಪೀಟ್ ಆಗ್ತಿದೆ.
ನೋಡಿ 1 ಎಷ್ಟೊಂದು ಸರಿ ರಿಪೀಟ್ ಆಗುತ್ತೆ, 3 ಎಷ್ಟೊಂದು ಸರಿ ರಿಪೀಟ್ ಆಗುತ್ತೆ. ಸೆಗ್ಮೆಂಟೆಡ್ ಇಲ್ಲಿ ನೋಡಿ ಇದು ಡೂಪ್ಲಿಕೇಟ್ಸ್ ಇದೆ. ಸೊ ಇಲ್ಲಿ ಅದು ಡೂಪ್ಲಿಕೇಟ್ಸ್ ಇರಲೇಬೇಕು, ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಡೇಟಾ ಬಂದು ಟ್ರಾನ್ಸಿಷನ್ ಟೇಬಲ್ ಅಂದ್ರೆ ಇಲ್ಲಿ ಟ್ರಾನ್ಸಿಷನ್ಸ್ ಆಗುತ್ತೆ. ಶಿಪ್ ಮೋಡ್ ಬಂದು ಮಾಸ್ಟರ್ ಟೇಬಲ್, ಅಲ್ಲಿ ನಮಗೆ ಯುನೀಕ್ ರೆಕಾರ್ಡ್ಸ್ ಇರಬೇಕು. ಸೊ ಹಂಗಾಗಿ ಅದು 1 ಅಂತ ಇರುತ್ತೆ. ಸೆಗ್ಮೆಂಟ್ ಅಷ್ಟೇ, ಇಲ್ಲೂ ಅಷ್ಟೇ, ಎಲ್ಲ ಸೆಗ್ಮೆಂಟ್ ಐಡಿಸ್ ಸಿಂಗಲ್ ರೆಕಾರ್ಡ್ಸ್ ಇರುತ್ತೆ, ಯುನೀಕ್ ರೆಕಾರ್ಡ್ಸ್ ಇರುತ್ತೆ. ಲೊಕೇಶನ್ ಮತ್ತೆ ಕಸ್ಟಮರ್ ಇಲ್ಲೂ ಕೂಡ ಅದು ಯುನೀಕ್ ರೆಕಾರ್ಡ್ಸ್ ಇದೆ. ಯೂಶಲಿ ನಮಗೆ ಆಯ್ತಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಮೆನಿ ಟು ಒನ್ ಅಥವಾ 1 to many ರಿಲೇಶನ್ಶಿಪ್ ಇರಬೇಕು. ಇಲ್ಲ ಅಂದ್ರೆ 1 to 1 ಅಂತಂದ್ರೆ ಈ ಟೇಬಲ್ ಅಲ್ಲೂ ಯುನೀಕ್ ರೆಕಾರ್ಡ್ಸ್, ಈ ಟೇಬಲ್ ಅಲ್ಲೂ ಯುನೀಕ್ ರೆಕಾರ್ಡ್ಸ್. ಸುಮ್ಮನೆ ನಿಮ್ಗೆ ತೋರ್ಸೋದಕ್ಕಷ್ಟೇ ನಾನೇನ್ ಮಾಡ್ತೀನಿ, ಇದು ಆಕ್ಚುಲಿ ವರ್ಕ್ ಆಗಲ್ಲ, ಬಟ್ ಸುಮ್ಮನೆ ನಿಮ್ಗೆ ತೋರ್ಸೋದಕ್ಕೆ ನೋಡಿ 1 to 1. ನಿಮ್ಗೆ ಜಸ್ಟ್ ತೋರ್ಸೋದಕ್ಕೆ ಏನ್ ಮಾಡ್ತಾರೆ, ಇದಕ್ಕೂ ಏನು ಕನೆಕ್ಷನ್ಸ್ ಇಲ್ಲ, ಬಟ್ 1 to 1 ಹೆಂಗೆ ಇರುತ್ತೆ ಅಂತ ನೋಡಿ. ಇಲ್ಲೂ ಯುನೀಕ್ ಇದೆ, ಇಲ್ಲೂ ಯುನೀಕ್ ಇದೆ ನೋಡಿ, ಈ ತರ ಬರುತ್ತೆ 1 to 1. ಓಕೆ, ನಾವು ಈ ಮರ್ಜ್ ಟೇಬಲ್ಗೆ ಡೇಟಾ ತಗೊಂಡಿದ್ವಲ್ಲ, ಇದು ಇದ್ರಲ್ಲಿ ನಾವೇನು ಯೂಸ್ ಮಾಡ್ತಿದ್ವಿ, ಅದು ಎಲ್ಲ ಯುನೀಕ್ ವ್ಯಾಲ್ಯೂಸ್ ಇತ್ತು. 001 ಇಂದ 015 ಅದು 1 to 1 ಬರುತ್ತೆ, ಯಾಕಂದ್ರೆ ಎರಡರಲ್ಲೂ ಯುನೀಕ್ ರೆಕಾರ್ಡ್ಸ್. ಓಕೆ ರೈಟ್. ಓಕೆ ರೈಟ್. ಸೊ ಇವಾಗ ನಾವು 1 to many ಅಥವಾ ಮೆನಿ ಟು 1 ನೋಡಿದ್ವಿ. ಸಾರಿ, ಮೆನಿ ಟು 1 ಮತ್ತೆ 1 to 1 ನೋಡಿದ್ವಿ. ಮೆನಿ ಟು ಮೆನಿ ಅದು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀವಿ. ಓಕೆ, ಇವಾಗ ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಶಿಪ್ ಮೋಡ್ ಇಂದ ಡೇಟಾ, ಲೊಕೇಶನ್ ಇಂದ ಡೇಟಾ, ಸೆಗ್ಮೆಂಟ್ ಇಂದ ಡೇಟಾ, ಕಸ್ಟಮರ್ ಇಂದ ಡೇಟಾ, ಇದು ರಿಲೇಶನ್ಶಿಪ್ ಇದೆ. ಈ ರಿಲೇಶನ್ಶಿಪ್ ನೀವು ಈ ಕಾಲಮ್ ಹೆಡರ್ಸ್ ಅನ್ನ ಕೊಟ್ಟರೆ ಸಾಕು, ಕರೆಕ್ಟ್ ಆಗಿತ್ತು ಅಂದ್ರೆ ಕಾಲಮ್ ನೇಮ್ಸ್ ಮ್ಯಾಚ್ ಆಯ್ತು ಅಂದ್ರೆ ಅದು ಕನೆಕ್ಟ್ ಆಗ್ಬಿಡುತ್ತೆ. ಇಲ್ಲಿ ಕಾಲಮ್ ನೇಮ್ಸ್ ಮ್ಯಾಚ್ ಆದ್ರೂ ಕೂಡ ಅದು ಆಗ್ತಾ ಇಲ್ಲ. ಅದೇನಕ್ಕೆ ಅಂತ ನಾನು ಹೇಳಿದೆ, ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ. ಇವಾಗ ಇಲ್ಲಿ ಏನಿದೆಯಲ್ಲ, ಇದಕ್ಕೆ ನಾವು ರಿಲೇಶನ್ಶಿಪ್ ಅಂತ ಕರಿತೀವಿ. ಡೈರೆಕ್ಷನ್ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಈ ರೀತಿ. ಯೂಶಲಿ 1 ಇಂದ ಮೆನಿ ಈ ತರ. ಅಕಸ್ಮಾತ್ ಏನಾದ್ರು ರಿಲೇಶನ್ಶಿಪ್ ಇಲ್ಲ, ನಾನು ಡಿಲೀಟ್ ಮಾಡ್ಬಿಡ್ತೀನಿ. ರಿಲೇಶನ್ಶಿಪ್ ಇಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಕಸ್ಟಮರ್ಗೂ ತಗೊಂಡ್ಬಿಡ್ತೀನಿ. ಇದಕ್ಕೂ ರಿಲೇಶನ್ಶಿಪ್ ಇಲ್ಲ ಅಂತಂದ್ರೆ ನೋಡಿ, ಇಲ್ಲಿ ನಮಗೆ ರಿಪೋರ್ಟ್ಸ್ ಈ ತರ ಬರುತ್ತೆ. ಯಾಕಂದ್ರೆ ಇದೇ ಬೇರೆ ಟೇಬಲ್, ಕನೆಕ್ಷನ್ ಇಲ್ಲ, ರೆಕಾರ್ಡ್ಸ್ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ನನಗೆ ಈ ರೀತಿ ಓವರ್ ಆಲ್ ಟೋಟಲ್ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು 22,000 ಸಾರಿ 22,97,000 ಈ ತರ ಬಂದ್ಬಿಡುತ್ತೆ. ರೈಟ್, ಬಟ್ ಅದೇ ನಾನು ಕನೆಕ್ಷನ್ ಮಾಡ್ತೀನಿ. ಕನೆಕ್ಟ್ ಮಾಡೋದಂಗೆ, ಅಕಸ್ಮಾತ್ ಏನಾದ್ರು ಕನೆಕ್ಟ್ ಆಗಿದ್ರೆ ಓಕೆ, ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಆಯ್ತಾ, ಕನೆಕ್ಟ್ ಆಗಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಮ್ಯಾನೇಜ್ ರಿಲೇಶನ್ಶಿಪ್ ಹೋಗ್ಬಿಟ್ಟು ಆಟೋ ಡಿಟೆಕ್ಟ್ ಅಂತ ಕೊಟ್ರೆ ಎಲ್ಲದನ್ನು ಕನೆಕ್ಟ್ ಆಗ್ಬಿಡುತ್ತೆ, ಒಟ್ಟಿಗೆ ಒಂದೇ ಸರಿ ಕನೆಕ್ಟ್ ಆಗ್ಬಿಡುತ್ತೆ, ಒಂದೇ ಸರಿ ಯಾವ್ದೆಲ್ಲ ರಿಲೇಶನ್ಶಿಪ್. ಬಟ್ ಸ್ಟಿಲ್ ನಿಮ್ಗೆ ಏನಾರು ಅಕಸ್ಮಾತ್ ನಾನು ಒಂದೊಂದೇ ನಾನು ಮ್ಯಾನ್ಯಲ್ ಆಗಿ ಕಲ್ತ್ಕೋಬೇಕು. ಹೆಂಗ್ ಆಗ್ತಿದೆ ಅಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ರಿಲೇಶನ್ಶಿಪ್ ಟೇಬಲ್ 1 ನಾನು ಯಾವ್ದು ತಗೋತೀನಿ ನೋಡಿ, ಇಲ್ಲಿ ನಾನು ಡೇಟಾ ಟೇಬಲ್ ತಗೋತೀನಿ. ಅದಾದ್ಮೇಲೆ ಕಸ್ಟಮರ್ ಟೇಬಲ್ ತಗೋತೀನಿ. ಏನ್ ಬಂತು, 1 to many ಅಂತ ಬಂತು. ಓಕೆನಾ, ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಅಕಸ್ಮಾತಾಗಿ ನಾನೇನ್ ಮಾಡ್ತೀನಿ, ಅದೇ ರಿಲೇಶನ್ಶಿಪ್ನ ಈ ರೀತಿ ತಗೋತೀನಿ. ಫಸ್ಟ್ ಕಸ್ಟಮರ್ ತಗೋತೀನಿ, ಅದಾದ್ಮೇಲೆ ಡೇಟಾ ತಗೋತೀನಿ. ನೋಡಿ ಇಲ್ಲಿ 1 to many. ಸೊ ನಾನು ಇಲ್ಲಿ ಡೇಟಾ ಟೇಬಲ್ ತಗೊಂಡ್ರೆ ಮೆನಿ ಟು 1 ಬರುತ್ತೆ, ಇಲ್ಲಾಂದ್ರೆ 1 to many. ಸೊ ಎರಡೂ ಸೇಮ್, ಏನೂ ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಸೇವ್ ಅಂತ ಕೊಟ್ರೆ ನೋಡಿ, ಆಟೋಮೆಟಿಕ್ ಆಗಿ ರಿಲೇಶನ್ಶಿಪ್ ಬಂದ್ಬಿಡುತ್ತೆ. ನೋಡಿ, ಕ್ಲೋಸ್ ನೋಡಿ, ಕನೆಕ್ಟ್ ಆಯ್ತು. ಇಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ನೋಡಿ, ಈ ರೀತಿನೂ ಮಾಡ್ಬೋದು. ಶಿಪ್ ಐ ಡಿ ಇದೆಯಾ, ಇಲ್ಲಿ ಹೋಗ್ಬಿಟ್ಟು ನಾನು ಶಿಪ್ ಐ ಡಿ ನೋಡ್ತೀನಿ ನೋಡಿ, ಡ್ರ್ಯಾಗ್ ಮಾಡ್ಬಿಟ್ಟು ಈ ತರ ಡ್ರಾಪ್ ಮಾಡ್ತೀನಿ. ಆಯ್ತಾ ನೋಡಿ, ಇಲ್ಲಿಂದ ನಾನು ತಗೊಂಡು ಶಿಪ್ ಮೋಡ್ ಇಂದ ತಗೊಂಡು ಡೇಟಾ ಟೇಬಲ್ ಡ್ರ್ಯಾಗ್ ಮಾಡಿದೆ, 1 to many ಬಂತು. ಇಲ್ಲ ಏನ್ ಮಾಡ್ತೀನಿ, ಇಲ್ಲಿಂದ ತಗೊಂಡು ಇಲ್ಲಿಗೆ ತಗೋತೀನಿ ನೋಡಿ. ಇವಾಗ ನೋಡಿ, ರಿವರ್ಸ್ ಡೇಟಾ ಮತ್ತೆ ಶಿಪ್ ಮೋಡ್ ಮೆನಿ ಟು 1. ಸೊ ಏನು ತೊಂದರೆ ಇಲ್ಲ, ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸೇವ್. ಇದು ಕಾರ್ಡಿನಾಲಿಟಿ ನೋಡಿ, ಇಲ್ಲಿ ಇದೆ.
ಆಯ್ತಾ, ಕನೆಕ್ಟ್ ಆಯ್ತು. ಸೊ ಈ ರೀತಿ ನಾವು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ನಾನು ಜಸ್ಟ್ ಆಟೋ ಡಿಟೆಕ್ಟ್ ಅಂತ ಕೊಟ್ರೆ ಎಲ್ಲದು ಕನೆಕ್ಟ್ ಆಗ್ಬಿಡುತ್ತೆ. ರೈಟ್. ಸೊ ಇದು ಬಂದು ಸ್ಟ್ಯಾಂಡರ್ಡ್ ರಿಲೇಶನ್ಶಿಪ್ ನೀವು ಮಾಡುವಂಥದ್ದು. ಆಲ್ವೇಸ್ ಈ ರೀತಿನೇ ಇರಬೇಕು ನಮ್ಮ ರಿಲೇಶನ್ಶಿಪ್. ಅಂದ್ರೆ ನಮಗೆ ಕ್ವಾಲಿಟಿ ರಿಪೋರ್ಟ್ಸ್ ಬರುತ್ತೆ. ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂದ್ರೆ, ಇವಾಗ ನೋಡಿ ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಈ ಪ್ರಾಡಕ್ಟ್ ಐಡಿಯಲ್ಲಿ ಡೂಪ್ಲಿಕೇಟ್ಸ್ ಇದೆ. 95% ಆ ಥರ ಬರಲ್ಲ, ಬರಬಾರ್ದು ಆಕ್ಚುಲಿ. ನಿಮಗೆ ಈ ಡೇಟಾ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಟೇಬಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಜಸ್ಟ್ ಸುಮ್ಮನೆ ಒಂದು ಸ್ಯಾಂಪಲ್ ಒಂದು 2-3 ಡೂಪ್ಲಿಕೇಟ್ಸ್ ಬೇಕು ಅಂತ ಇಟ್ಟೆ. ನೀವು 2-3 ಅಲ್ಲ, ಒಂದೇ ಒಂದು ಡೂಪ್ಲಿಕೇಟ್ ಇದ್ರೂ ಇದು ಕನೆಕ್ಟ್ ಆಗಲ್ಲ. ಈಗ ನಾನು ಕನೆಕ್ಟ್ ಮಾಡೋಕ್ಕೆ ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ಪ್ರಾಡಕ್ಟ್ ಐಡಿ ಕೊಡ್ತೀನಿ. ಆಯ್ತಾ ನೋಡಿ, ಪ್ರಾಡಕ್ಟ್ ಟೇಬಲ್ ಇಂದ ಪ್ರಾಡಕ್ಟ್ ಐಡಿ, ಡೇಟಾ ಟೇಬಲ್ ಇಂದ ಪ್ರಾಡಕ್ಟ್ ಐಡಿ ಎರಡು ಕನೆಕ್ಟ್ ಆಯ್ತು. ಮೆನಿ ಟು ಮೆನಿ ಈ ಎರಡೂ ಡೈರೆಕ್ಷನ್ ಇಂದ ಬರುತ್ತೆ. ಬಟ್ ವಾರ್ನಿಂಗು ಕೊಡುತ್ತೆ. This relationship has a cardinality many to many. This should only be used if it is expected that neither column contains unique values. ಅಂದ್ರೆ ಅಕಸ್ಮಾತ್ ಏನಾದರೂ ಕನೆಕ್ಷನ್ಸ್ ಅನ್ನ ನಾನು ಮಾಡಬೇಕು, ಬಟ್ ಸ್ಟಿಲ್ ಅದು ಯುನೀಕ್ ವ್ಯಾಲ್ಯೂ ಇಲ್ಲ ಅಂತಂದಾಗ ನಾನು ಏನೂ ಆಪ್ಷನ್ ಇಲ್ಲ ಅಂದಾಗ ಇದನ್ನು ಯೂಸ್ ಮಾಡಬೇಕು. ಬಟ್ ಆದಷ್ಟು ಇದನ್ನ ಅವಾಯ್ಡ್ ಮಾಡಬೇಕು. ಇದೇ ಆಪ್ಷನ್ಸ್ ನಿಮಗೆ ಎಕ್ಸೆಲ್ ಅಲ್ಲಿ ಕೂಡ ಇದೆ. ಅಲ್ಲಿ ನಿಮಗೆ 3 ಜಾಯಿನ್ಸ್ ಇರುತ್ತೆ. 1 to many, many to one, 1 to one. ಮೆನಿ ಟು ಮೆನಿ ಇಲ್ಲ. ಅಲ್ಲೂ ನಿಮಗೆ ಡೇಟಾ ಮಾಡೆಲ್ ಇದೆ. ಮೆನಿ ಟು ಮೆನಿ ಕಂಪಲ್ಸರಿ ಇಲ್ಲ. ಪವರ್ ಬಿ ಐ ಕೂಡ ಮೆನಿ ಟು ಮೆನಿ ಇರಲಿಲ್ಲ. ಈಗ ರೀಸೆಂಟ್ ಆಗಿ ಇದನ್ನ ಆಡ್ ಮಾಡಿರೋದು. ಯಾಕೆಂದ್ರೆ ಡೇಟಾ ಅಕಸ್ಮಾತ್ ಮೆನಿ ಟು ಮೆನಿ ಬಂದೇ ಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಅಂತ ಟೈಮಲ್ಲಿ ನಾನು ಬೇಕು ಅಂತ ಡೇಟಾನ ಡಿಲೀಟ್ ಮಾಡ್ಬಿಟ್ಟು ಕನೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಈ ರೀತಿ ನಾವು ಮೆನಿ ಟು ಮೆನಿಯನ್ನ ಮಾಡ್ಬೋದು. ಮಾಡಾದ್ಮೇಲೆ ನಮ್ಗಿಲ್ಲಿ ರಿಪೋರ್ಟ್ಸ್ಗಳನ್ನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನೇ ಕಾಪಿ ಮಾಡಿಕೊಂಡು ಪ್ರಾಡಕ್ಟ್ ಟೇಬಲ್ ಇಂದ ನಾನು ಡೇಟಾನ ತಗೋತೀನಿ. ಓಕೆ, ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ತೆಗೆದ್ಬಿಟ್ಟು ಸಬ್ ಕ್ಯಾಟಗರಿ ಕೊಡ್ತೀನಿ ನೋಡಿ. ಈ ರೀತಿ ಡೇಟಾ ಬರುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆದಷ್ಟು ಮೆನಿ ಟು ಮೆನಿ ಅವಾಯ್ಡ್ ಮಾಡಬೇಕು. ಓಕೆ, ಸೊ ಇದು ಬಂದು ರಿಲೇಶನ್ಶಿಪ್ ಮತ್ತೆ ಈ ಕಾರ್ಡಿನಾಲಿಟಿ ಟೈಪ್ಸ್. ಸೇಮ್ ಇಲ್ಲಿ ಮರ್ಜ್ ಹೆಂಗ್ ಮಾಡ್ತೀವಿ ಅದೇ ರೀತಿಯಲ್ಲಿ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಯೂಶಲಿ ರಿಲೇಶನ್ಶಿಪ್ ಬಂದು ಫಾಸ್ಟ್ ವರ್ಕ್ ಆಗುತ್ತೆ, ಯಾಕಂದ್ರೆ ಇದು ಡೈರೆಕ್ಟ್ ಡೆಸ್ಕ್ಟಾಪ್ ಅಲ್ಲಿ ಇರುತ್ತೆ. ಮತ್ತೆ ಈ ಡೇಟಾ ಮಾಡೆಲಿಂಗ್ ನಮಗೆ ಡಾಕ್ಸ್ ಫಂಕ್ಷನ್ಸ್ ಅನ್ನ ಏನು ನಾವು ಬರಿತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಇದು ಇನ್ನೂ ಹೆಚ್ಚಿನ ರೀತಿ ನೀವು ಕಲಿಬೇಕು ಅಂತಂದ್ರೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ಮತ್ತೆ ಕಾರಣಾಂತರದಿಂದ ಅದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡೆ. ಯಾಕಂದ್ರೆ ಸ್ವಲ್ಪ ನನಗೆ ಟೈಮ್ ಸಾಕಾಗ್ತಿರಲಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನೀವು ಹೋಗ್ತು ಅಂದ್ರೆ ಇಲ್ಲೊಂದು ಸೀರೀಸ್ ಮಾಡಿದ್ದೀನಿ ಆಕ್ಚುಲಿ, ಪ್ಲೇ ಲಿಸ್ಟ್. ಆಯ್ತಾ, ಡ್ಯಾಕ್ಸ್ ನೋಡಿ, ಇಲ್ಲಿ ಡ್ಯಾಕ್ಸ್ ಸೀರೀಸ್ ಇಲ್ಲಿ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ನಿಮ್ಗೆಲ್ಲದ ಪ್ರತಿಯೊಂದನ್ನು ಯಾವ ರೀತಿ ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಬೇಸಿಕ್ ಇಂದ, ಆಯ್ತಾ, ಕಾಮನ್ ಮಿಸ್ಟೇಕ್ಸ್ ಮತ್ತೆ ನಿಮ್ಗೆ ಇಲ್ಲಿ ಎಲ್ಲದೂ ಎಕ್ಸ್ಪ್ಲೇನ್ ಮಾಡಿ. ಡೇಟಾ ಮಾಡೆಲಿಂಗ್ ಇಂದ ಹಿಡಿದು ಎಲ್ಲ ಇದೆ ಇಲ್ಲಿ. ಇದನ್ನ ನೀವು ಬೇಕಿದ್ರೆ ನೋಡ್ಕೋಬಹುದು. ಇದರಲ್ಲಿ ನನ್ನ ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಯ್ತು, 38 ಸೀರೀಸ್ ಅಂದ್ರೆ ಇದನ್ನ ವಿಡಿಯೋ ಮಾಡ್ಬೇಕಾದ್ರೆ. ಸೊ ಅವತ್ತು ನಾನು ಸ್ಟಾಪ್ ಮಾಡಿದೆ, ಅಂದ್ರೆ ಸಿಸ್ಟಮ್ ರೆಡಿ ಮಾಡ್ಸಕ್ಕೆ ಅಂತ ಸ್ವಲ್ಪ ಡಿಲೇ ಆಯ್ತು. ಮತ್ತೆ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ, ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು, ಬಟ್ ಟೈಮ್ ಬೇಕು ನನಗೆ. ಇದು ಫುಲ್ ಕಂಪ್ಲೀಟ್ ಬೇಸಿಕ್ ಇಂದ ಇದೆ ಕನ್ನಡದಲ್ಲಿ. ಓಕೆ, ಫುಲ್ ಸೀರೀಸ್ ಇದೆ, ಬೇಕಾದ್ರೆ ನೋಡ್ಕೊಳ್ಳಿ. ಮತ್ತೆ ಮಂಡೆಯಿಂದ ನಾನು ಡ್ಯಾಕ್ಸ್ ಫಂಕ್ಷನ್ಸ್ ಇಲ್ಲಿ ಏನಿದೆ ಅದೇ ರೀತಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು ಅಷ್ಟೇ. ಈ ತರ ಡೀಟೇಲ್ ಆಗಿ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನಿಮ್ಗೆ ಎಲ್ಲಾ ಸೀರೀಸ್ ಏನಿದೆ ಇದು ಡ್ಯಾಕ್ಸ್ ಫಂಕ್ಷನ್ಸ್ ಇದನ್ನ ಮಾಡೋದನ್ನ ಅಂತ ಅನ್ಕೊಂಡಿದ್ದೀನಿ.
ಟೈಮ್ ಬೀಂಗ್ ಹೋಲ್ಡ್ ಇದೆ, ಬಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಬೇಕಿದ್ರೆ ಇವಾಗ ಇನ್ನೊಂದು ವಿಡಿಯೋಸ್ ಏನಿದೆ ಇದನ್ನು ನೀವು ನೋಡ್ಕೋಬಹುದು ಇಲ್ಲಿಂದ ನೀವು. ಓಕೆನಾ? ರೈಟ್. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಇವತ್ತಿಗೆ. ಸೊ ಇವತ್ತು ನಾವೇನೇನೆಲ್ಲ ಕಲ್ತ್ವಿ, ಪವರ್ ಬಿ ಐ ಡೇ 5 ಪವರ್ ಕ್ವೆರೀಸ್ ಅಲ್ಲಿ ಕಂಡೀಷನಲ್ ಕಾಲಮ್ಸ್, ಫಿಲ್ ಅಪ್ ಅಂಡ್ ಡೌನ್, ಇಂಡೆಕ್ಸ್, ರಿವರ್ಸ್ ಮತ್ತೆ ಮರ್ಜ್ ಕಾಲಮ್ಸ್. ಅದಾದ್ಮೇಲೆ ಅಪೆಂಡ್ ಮಾಡೋದು ಹೆಂಗೆ, ಎರಡು ಅಂದ್ರೆ ಮಲ್ಟಿಪಲ್ ಟೇಬಲ್ಸ್ ಇಂದ ಮರ್ಜ್ ಮಾಡಿ ಹೆಂಗೆ ಡೇಟಾನ ತಗೋಬಹುದು. ಅದಾದ್ಮೇಲೆ ಡೇಟಾ ಮಾಡೆಲಿಂಗ್ ಅನ್ನ ನೋಡಿದ್ವಿ. ಅದರಲ್ಲಿ ರಿಲೇಶನ್ಶಿಪ್ ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಕಾರ್ಡಿನಾಲಿಟೀಸ್ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ರಿಲೇಶನ್ಶಿಪ್ ಅನ್ನ ನೋಡಿದ್ವಿ. ಓಕೆ, ರೈಟ್. ಸೊ ಇವಾಗ ನಾನು ಮೈಕ್ ಅನ್ನ ನಿಮ್ಗೆ ಆನ್ ಮಾಡಿ ಕೊಡ್ತೀನಿ. ಏನಾದರೂ ಹೇಳೋದಿದ್ರೆ ಸೆಟ್ಟಿಂಗ್ಸ್. ರೈಟ್. ಸೊ ಮೈಕ್ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನಾದ್ರು ಕೇಳಬೇಕು ಅಂತಿದ್ರೆ ದಯವಿಟ್ಟು ಕೇಳಿ. ಓಕೆ, ವಿಜೇತ್ ಏನೋ ಕೊಟ್ಟಿದ್ದಾರೆ. ವಾಂಟೆಡ್ ಟು ಕನ್ಫರ್ಮ್ ವೆದರ್ selecting auto detect will connect multiple data sources automatically. So sorry, if you select auto detect data not aligned. ಓಕೆ, ಸೊ ವಿಜೇತ್ ಆಟೋ ಡಿಟೆಕ್ಟ್ ಬಂದು ಅಕಸ್ಮಾತ್ ಏನಾದರೂ ಡೇಟಾ ಕರೆಕ್ಟ್ ಆಗಿದ್ದು, ಕಾಲಮ್ಸ್ ಕರೆಕ್ಟ್ ಆಗಿದ್ದು, ಕಾಲಮ್ ಹೆಡರ್ಸ್ ಕರೆಕ್ಟ್ ಆಗಿದ್ರೆ ಅದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಡಿಟೆಕ್ಟ್ ಮಾಡಲ್ಲ. ಮತ್ತೆ ಅದು ಡೇಟಾ ಸೋರ್ಸಸ್ ಯಾವುದೇ ಇರ್ಬೋದು, ಆಯ್ತಾ, ಏನ್ ತೊಂದರೆ ಇಲ್ಲ, ಯಾವ್ದಿದ್ರು ಅದು ಕನೆಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇಲ್ಲಿ ನನಗೆ ಸೆಗ್ಮೆಂಟ್ ಬಂದು ನಾನು MS ಆಕ್ಸೆಸ್ ಇಂದ ತಗೊಂಡಿದ್ದೆ. ಓಕೆ, ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಆಟೋ ಡಿಟೆಕ್ಟ್ ಅಂತ ಕೊಡ್ತೀನಿ. ನೋಡಿ, ಫೌಂಡ್ ಒನ್ ನ್ಯೂ ರಿಲೇಶನ್ಶಿಪ್. ಇದು ಬಂದು MS ಆಕ್ಸೆಸ್ ಇಂದ ತಗೊಂಡಿದ್ದೆ, ಕನೆಕ್ಟ್ ಆಗ್ತದೆ. ಸೊ ನನಗೆ ಡೇಟಾ ಸೋರ್ಸ್ ಯಾವ್ದಿದ್ರು ತೊಂದರೆ ಇಲ್ಲ. ಇದು ಡೇಟಾ ಮ್ಯಾಚ್ ಆಗಬೇಕು ಮತ್ತೆ ಕಾಲಮ್ಸ್ ಮ್ಯಾಚ್ ಆಗ್ಬೇಕಷ್ಟೆ. ಓಕೆ, ಲಾಸ್ಟ್ ಡೇಟಾ ಆದಾಗ ಮರ್ಜ್ ಆಸ್ ನ್ಯೂ, ಅಪೆಂಡ್ ನ್ಯೂ ರಿಪೋರ್ಟ್ ಅಲ್ಲಿ ಸ್ಲೋನೆಸ್ ಇಶ್ಯೂ ಆಗಬಹುದು ಅಲ್ವಾ ಸರ್? ಎಸ್, ಆಗೋ ಚಾನ್ಸಸ್ ಇದೆ ವಿನಯ್, ಬಟ್ ಅದು ಡಿಪೆಂಡ್ಸ್ ಆನ್ ದ ಡೇಟಾ. ನಿಮ್ಗೆ ಹ್ಯೂಜ್ ಡೇಟಾ ಇದ್ದಾಗ ಆಬ್ವಿಯಸ್ಲಿ ನಿಮ್ಗೆ ಯಾವುದೇ ಪವರ್ ಬಿ ಅಂತಲ್ಲ, ನೀವು ಎಲ್ಲೇ ಹೋದ್ರು ಡೇಟಾ ಪ್ರಾಸೆಸ್ ಆಗ್ಬೇಕು ಅಂದ್ರೆ ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಅದು ಖಂಡಿತವಾಗ್ಲೂ ಅದಾಗುತ್ತೆ. ರೈಟ್, ಎನಿ ಅದರ್ ಕ್ವಶನ್ಸ್? ರೈಟ್ ಪೀಪಲ್, ಸೊ ಏನು ಕ್ವಶನ್ಸ್ ಇಲ್ಲ ಅಂತಂದ್ರೆ ಮಂಡೇ DAX ಫಂಕ್ಷನ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ರೈಟ್. ಪರಶುರಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೀಚಿಂಗ್ ಅಸ್ ರಿಲೇಶನ್ಶಿಪ್. ಓಕೆ, ರೈಟ್. ಮೆನಿ ಟು ಮೆನಿ ರಿಲೇಶನ್ಶಿಪ್ ಅವಾಯ್ಡ್ ಮಾಡೋದು ಹೇಗೆ? ಮೆನಿ ಟು ಮೆನಿ ನೋಡಿ, ನಾನು ಹೇಳ್ದೆ ನಿಮ್ಗೆ, ಇಲ್ಲಿ ಮೆನಿ ಟು ಮೆನಿ ಇಲ್ಲಿ ಏನಿದೆಯಲ್ಲ 95% ನಮ್ಗೆ ಈ ತರ ಡೇಟಾ ಬರಲ್ಲ. ಆಯ್ತಾ, ಬಂತು ಅಂದ್ರೆ ನಾವು ಕಾಲಮ್ಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡ್ಬೋದು ಮತ್ತೆ ಟೇಬಲ್ಸ್ ಅನ್ನ ಯುನೀಕ್ ಮಾಡೋದಕ್ಕೆ ಹೆಂಗ್ ಸ್ಪ್ಲಿಟ್ ಮಾಡ್ಬೋದು ಅಂತ ನಾವು ನೋಡ್ಬೇಕಾಗುತ್ತೆ. ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು ಬೇಕು ಅಂತ ಒಂದ್ 2-3 ರೆಕಾರ್ಡ್ ಬೇಕು ಅಂತ ಡೂಪ್ಲಿಕೇಟ್ಸ್ ಹಾಕಿದ್ದು, 95% ನಿಮ್ಗೆ ಈ ರೀತಿ ಡೇಟಾ ಬರಲ್ಲ. ಯಾಕಂದ್ರೆ ನಿಮ್ ಡೇಟಾ ಸ್ಟೋರೇ ಆಗಲ್ಲ, ಆ ತರ ಡೇಟಾ ಸ್ಟ್ರಕ್ಚರ್ ಮಾಡಿರ್ತಾರೆ. ಜಸ್ಟ್ ಇನ್ ಕೇಸ್ ಆ ತರ ಆಯ್ತು ಅಂದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಪ್ರಾಡಕ್ಟ್ ಟೇಬಲ್ ಅಲ್ಲಿ, ಆಯ್ತಾ, ಇದು ನೋಡಿ, ಇದು ಯುನೀಕ್ ಇರಲೇಬೇಕು. ಆಯ್ತಾ, ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾಗುತ್ತೆ, ಇಲ್ಲಿ ಪ್ರಾಡಕ್ಟ್ ನೇಮ್ ಏನೋ ಒಂದು ಇರುತ್ತೆ, ಮತ್ತೆ ಇಲ್ಲಿ ಇನ್ನೊಂದು ಕಾಲಮ್ ಇರುತ್ತೆ, ಅದು ಏನೋ ನೀವು ಅವಾಗ ಟೇಬಲ್ನ ಸ್ಪ್ಲಿಟ್ ಮಾಡಬೇಕಾಗುತ್ತೆ ಯುನೀಕ್ ಮಾಡೋದಕ್ಕೆ. ಓಕೆ, ಸೊ ಅದು ನಿಮಗೆ ಈ ಡೇಟಾ ಮ್ಯಾನೇಜ್ಮೆಂಟ್ ಏನು ನಾವು ವರ್ಕ್ ಮಾಡ್ತೀವಲ್ಲ, ಅಲ್ಲಿ ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ರೈಟ್, ಬಟ್ 95% ನಿಮಗೆ ಈ ಥರ ಡೂಪ್ಲಿಕೇಟ್ಸ್ ಬರೋದು ಚಾನ್ಸಸ್ ತುಂಬ ಕಮ್ಮಿ. ಅದು ಡೇಟಾ ನೋಡ್ಕೊಂಡು ನಾವು ಅದನ್ನ ಕರೆಕ್ಟ್ ಮಾಡ್ಬೇಕಾಗತ್ತೆ.
Right. Thank you, people. So Monday, 6th. Take care, all of you. Bye bye.